இந்த காலை வேலைக்காக தேவனுக்கு நான் நன்றியுள்ளவனா இருக்கிறேன். ಈ ಬೆಳಗಿನ ಜಾವಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. சகோதரர் சொன்னது போல நாம் எப்பொழுதும் தேவனை துதிப்பதற்கு நாம் உற்சாகம் உள்ளவர்களா இருக்க வேண்டும். ಸಹೋದರ ಹೇಳಿದಾಗೆ ನಾವು ಯಾವಾಗ್ಲೂ ದೇವರಿಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ಮಾಡ್ಲಿಕ್ಕೆ ಯಾವಾಗ್ಲೂ ಉತ್ಸುಕರಾಗಿರು. வேதம் சொல்லுகிறபடி சுவாசமல்ல யாவும் தேவனை துதிக்க வேண்டும். ಸತ್ಯವಾದ ಹೇಳುತ್ತೆ, ಜೀವ ಇರುವ ಯಾವುದು ಎಲ್ಲವೂ ದೇವರಿಗೆ ಸ್ತೋತ್ರ ಮಾಡ್ಲಿ ಎಂಬುದು. இந்த புதிய வருஷத்துல தேவன் நம்மளை உற்சாகப்படுத்துகிறார். ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಪ್ರೋತ್ಸಾಹ ಮಾಡ್ತಾರೆ. ஏன்னா உற்சாகம் என்பது மிகவும் அவசியமானது. ಈ ಪ್ರೋತ್ಸಾಹ ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ஒரு வசனம் எபிரேயர்ல 3வது அதிகாரம் 13வது வசனம். ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ 3:13 ಇಬ್ರಿಯ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. இந்த உற்சாகப்படுத்துவது இல்லை என்றால் இருதயம் கடினப்பட்டுவிடும். ಈ ಎಚ್ಚರಿಸುವುದು ಎಂಬ ರೀತಿ ಇಲ್ಲ ಅಂದ್ರೆ ನಮ್ಮ ಹೃದಯ ಕಠಿಣ ಆಗ್ಬಿಡು. அதனால்தான் வேதம் சொல்லுகிறது, அன்ன தினமும் நம்மளை ஒருவர் உற்சாகப்படுத்த வேண்டும். ಅದಕ್ಕೆ ದೇವರ ವಾಕ್ಯ ನಮ್ಮನ್ನು ಪ್ರೋತ್ಸಾಹ ಪಡಿಸ್ತೆ ಏನಂದ್ರೆ ಒಬ್ಬರನ್ನೊಬ್ಬರು ಎಚ್ಚರಿಸುವಂತದ್ದು ಪ್ರೋತ್ಸಾಹ ಪಡಿಸ್ಬೇಕು ಅನ್ನೋದಾಗಿ. இந்த உற்சாகப்படுத்துவது அனுதின வாழ்க்கையில நம்மளுக்கு அது தேவை. ಈ ಎಚ್ಚರಿಸುವಂತದ್ದು ಪ್ರೋತ್ಸಾಹ ಪಡಿಸುವುದು ನಮ್ಮ ಜೀವಿತದಲ್ಲಿ ಪ್ರತಿದಿನ ಜೀವಿತದಲ್ಲಿ ಬೇಕಾಗಿರುವಂತದ್ದು. முதலாவது நாம் தேவனிடத்துல உற்சாகம் உள்ளவர்களாய் மாற வேண்டும். ನಾನು ಮೊದಲನೇದಾಗಿ ದೇವರಿಂದ ನಾನು ಆ ಪ್ರೋತ್ಸಾಹವನ್ನು ಹೊಂದಿದವನಾಗಿರ್ಬೇಕು. பிறகு என்னோட சகோதர சகோதரிகளுக்கு நான் உற்சாகப்படுத்துகிறவனா இருக்க வேண்டும். ಮತ್ತೆ ನನ್ನ ಸಹೋದರ ಸಹೋದರಿಯವರಿಗೆ ನಾನು ಪ್ರೋತ್ಸಾಹ ಪಡಿಸುವವನಾಗಿರ್ಬೇಕು. மிகவும் ரொம்ப முக்கியமான ஒரு வசனம். ಇದು ಬಹಳ ಪ್ರಾಮುಖ್ಯವಾದಂತ ಒಂದು ವಾಕ್ಯವಾಗಿದೆ. நாம் ஒருவர் எப்போதுமே ஊக்குவிக்கிறவர்களா இருக்க வேண்டும். ನಾವು ಒಬ್ಬರನ್ನೊಬ್ಬರು ಯಾವಾಗಲೂ ಎಚ್ಚರಿಸುವವರಾಗಿ ಪ್ರೋತ್ಸಾಹ ಪಡಿಸುವವರಾಗಿರ್ಬೇಕು. ஒருவர் நம்ம மன்னிக்க வேண்டும். ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರ್ಬೇಕು. வேதம் ஒரு வார்த்தை சொல்லுகிறது. ದೇವರ ವಾಕ್ಯ ಒಂದು ಮಾತು ಹೇಳುತ್ತೆ. அப்போஸ்தலனாகிய பவுல் சொல்கிறார் அந்த வார்த்தை. ಅಪೊಸ್ತಲನಾದ ಪೌಲನು ಆ ಮಾತನ್ನು ಹೇಳ್ತಾರೆ. எழுதினவைகளே எழுதுவது எனக்கு வருத்தம் அல்ல. அதாவது எழுதினவைகளே எழுதுவது எனக்கு வருத்தம் அல்ல. ಬರೆಯುವಂತದ್ದೇ ಮತ್ತೆ ಅದನ್ನೇ ಪುನಃ ಬರೆಯುವುದು ವಿಷಯದಲ್ಲಿ ನನಗೆ ದುಃಖವೇನಿಲ್ಲ. ஏன்னா இந்த சபையில நம்ம பல வருஷங்களா ஒரೇ ಸತ್ಯತೆ நம்ம கேட்டுக்கொண்டிருக்கோம். ಯಾಕಂದ್ರೆ ಈ ಸಭೆಯಲ್ಲಿ ನಾವು ಅನೇಕ ವರ್ಷಗಳ ಕಾಲ ಒಂದೇ ಸತ್ಯವನ್ನು ಕೇಳಿಸ್ಕೊಳ್ತಾ ಇದ್ದೇವೆ. மனம் திரும்ப குறித்து கேட்டுக்கொண்டிருக்கிறோம். ನಾವು ಮಾನಸಾಂತರ ವಿಷಯದಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ. மன்னிக்கக்கூடிய காரியங்களை குறித்து கேட்டுக்கொண்டிருக்கிறோம். ನಾವು ಕ್ಷಮಿಸುವ ಕಾರ್ಯದಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. மன்னிப்பு கேட்கிற காரியத்தை குறித்து ನಾವು ಕ್ಷಮೆ ಕೇಳುವಂತ ವಿಷಯ ಬಗ್ಗೆ ನಾವು ಕೇಳಿಸ್ಕೊಳ್ತಾ ಇದೀವಿ. எனக்கு தெரிஞ்ச 30 வருஷத்துக்கும் மேலா இந்த சத்தியத்தை நம்ம கேட்டு ನನಗೆ ಗೊತ್ತಿರೋ ಹಾಗೆ 30 ವರ್ಷಗಳಿಗಿಂತ ಹೆಚ್ಚಾಗಿ ಸತ್ಯವನ್ನು ಕೇಳಿಸ್ಕೊಳ್ತಾ ಇದೀವಿ. ஏனென்றால் இது நம்ம அந்த இடத்துக்கு அந்த லெவலுக்கு நம்ம வளர வேண்டும். ಯಾಕೆಂದ್ರೆ ನಾವು ಆ ಸ್ಥಾನಕ್ಕೆ ಇನ್ನೂ ಬಂದಿಲ್ಲ. ಅದು ಬರ್ಲಿಕ್ಕಾಗಿ ನಾವು ಸತ್ಯವನ್ನು ಕೇಳಿಸ್ಕೊಳ್ತೇವೆ. அதனால்தான் பவுல் எழுதினவைகளே எழுதுவது எனக்கு வருத்தம் அல்ல. ಅದಕ್ಕೆ ಪೌಲನು ಹೇಳ್ತಾನೆ, ಬರ್ದಿದ್ದನ್ನು ಮತ್ತೆ ಬರ್ಲಿಕ್ಕೆ ನನಗೆ ದುಃಖವೇನಿಲ್ಲ ಎಂಬುದಾಗಿ ಹೇಳ್ತಾನೆ. பேசின வார்த்தைகளையே நம்ம பேசுவதற்கு நமக்கு வருத்தம் அல்ல. ನಾವು ಹೇಳಿದ ಮಾತನ್ನೇ ಮತ್ತೆ ಪುನಃ ಅದನ್ನೇ ಹೇಳುವ ವಿಷಯದಲ್ಲಿ ನಾವು ದುಃಖ ಪಡೋದಿಲ್ಲ. கற்றுக்கொள்ள வரைக்கும் ஒரு தகப்பன் பிள்ளைகள் கற்றுக்கொள்ளும் வரைக்கும் பேசிக்கொண்டே ಒಂದು ತಂದೆ ಮಕ್ಕಳಿಗೆ ಕಲಿಸಿಕೊಡುವವರೆಗೂ, ಆ ಮಗು ಕಲಿಯುವವರೆಗೂ ಆ ತಂದೆ ಆ ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ. ஏபிசிடி பாடங்களை ஒரு ஒரு டீச்சர் வேண்டுமானால் சொல்லிக் கொடுக்காமல் இருக்கலாம். ஒரு முறை சொல்லிக் கொடுக்கலாம், இல்ல 2 முறை சொல்லிக் கொடுக்கலாம். ಒಂದು ABCD ಒಂದು ಟೀಚರ್ ಬಂದು ಮಗುವಿಗೆ ಹೇಳ್ಕೊಡದೇ ಇರ್ಬೋದು, ಒಂದು ಸಾರಿ ಹೇಳ್ಬಿಟ್ಟು. ஆனா தகப்பன் அப்படி இல்ல, அது எப்படியாகலாம் அவன் கற்றுக்கொள்ள வேண்டும் என்பதுதான் தகப்பனோட வாஞ்சை. ಆದ್ರೆ ತಂದೆ ಆ ರೀತಿ ಯೋಚನೆ ಮಾಡುದಿಲ್ಲ. ಹೇಗಾದ್ರೂ ಮಾಡಿ ಆ ಮಗು ಕಲಿಸಿ ಕೊಡ್ಬೇಕೆಂಬ ಆಲೋಚನೆ ಉಳ್ಳಾಗಿದೆ. 100 முறை கூட சொல்வதற்கு தகப்பன் தயக்கமடைய மாட்டார். 100 ಸಾರಿ ಕೂಡ ಹೇಳಲಿಕ್ಕೆ ಹಿಂಜಾರುದಿಲ್ಲ ತಂದೆ. அதுதான் நம்ம சபையில் இந்த நாள் வரைக்கும் நம்ம கேட்டுக்கொண்டோம். ಅದನ್ನೇ ಈ ಸಭೆಯಲ್ಲಿ ನಾವು ಈ ದಿನವರೆಗೂ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ஒருவர் உற்சாகப்படுத்துவதில் சோர்ந்து போக கூடாது. ನಾವು ಒಬ್ಬರನ್ನ ಪ್ರೋತ್ಸಾಹ ಪಡಿಸೋದ್ರಲ್ಲಿ ನಾವು ಸೋತು ಹೋಗೋರಾಗಿರ್ಬಾರ್ದು. இன்னொரு வசனம் கூட நம்ம பார்க்கலாம். ಇನ್ನೊಂದು ಮಾತನ್ನು ನೋಡ್ಕೊಳ್ಳೋಣ. கொலோசியர் 3வது அதிகாரம் 13வது வசனம். ಕೊಲೊಸ್ಸೆ ಬರೆದ ಪತ್ರಿಕೆ 3வது அதிகாரம் 13வது வசனம். 3:13. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. நாம ஒருவரோட பாரத்தை நம்ம தாங்குறவர்களா இருக்க வேண்டும். ನಾವು ಒಬ್ಬರೊಬ್ಬರ ಭಾರವನ್ನು ಹೊತ್ತುಕೊಳ್ಳುವವರಾಗಿರ್ಬೇಕು.
ஒரு ஒரு பேர்ல குறைபாடு இருந்தானா நம்ம மன்னிக்க வேண்டும். ನಾವು ಒಬ್ಬರ ಮೇಲೆ ಯಾವ್ದಾದ್ರು ತಪ್ಪಿದ್ರೆ ನಾವು ಕ್ಷಮಿಸುವವರಾಗಿರ್ಬೇಕು. எப்படி மன்னிக்க வேண்டும் என்பதுதான் மிக ಅದು முக்கியம். ಯಾವ ರೀತಿ ಕ್ಷಮಿಸ್ಬೇಕು ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. கிறிஸ்து இயேசு மன்னித்தது போல மன்னிக்க வேண்டும். ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಿ. அதுதான் உண்மையான மன்னிப்பு. ಅದೇ ನಿಜವಾದ ಕ್ಷಮಾಪಣೆ. இயேசு கிறிஸ்து நம்மளை எப்படி மன்னித்தார்? ಯೇಸು ಸ್ವಾಮಿ ಯಾವ ರೀತಿ ನಮ್ಮನ್ನು ಕ್ಷಮಿಸಿದ್ರು? அவர் தன்னுடைய சொந்த ஜீவனை நமக்காக கொடுத்து நம்மளை மன்னித்தார். ಅವರು ಸ್ವಂತ ಜೀವವನ್ನೇ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟು ನಮ್ಮನ್ನು ಕ್ಷಮಿಸಿದ್ರು. இதுதான் மன்னிப்பு. ಇದೇ ನಿಜವಾದ ಕ್ಷಮಾಪಣೆ. நாம் கூட எந்த ஒரு மனமாற்றம் இல்லாத ஒரு மன்னிப்பு என்பது அது மன்னிப்பு அல்ல. ಅದು ನಾವು ಯಾವುದೇ ಮಾನಸಾಂತರ ಇಲ್ಲದೆ ಕ್ಷಮಿಸುವಂತದ್ದು ಅದು ನಿಜವಾದ ಕ್ಷಮಾಪಣೆ ಅಲ್ಲ. இயேசு கிறிஸ்து தன்னுடைய ஜீவனை நமக்காக கொடுத்து மன்னித்தார். ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಜೀವವನ್ನೇ ಕೊಟ್ಟು ನಮ್ಮನ್ನು ಕ್ಷಮಿಸಿದ್ರು. எவ்வளவு அருமையான ஒரு அன்பு அது. ಅದು ಎಷ್ಟು ಅದ್ಭುತವಾದ ಪ್ರೀತಿ ಅದು. நாம் கூட நம்ம ஜீவனை சகோதரருக்கு நம்ம கொடுக்க நம்ம கடனாளிகள் என்று வேதம் சொல்லுகிறது. ನಾವು ನಮ್ಮ ಜೀವವನ್ನು ಪ್ರಾಣವನ್ನು ಸಹೋದರಗೋಸ್ಕರ ಕೊಡುವ ಹಂಗಿನಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. நம்ம கடன் பட்டிருக்கிறோம் ನಾವು ಅದಕ್ಕೆ ಸಾಲಗಾರರಾಗಿದ್ದೇವೆ. என்றால் இயேசு கிறிஸ்து நம்மளை அப்படித்தான் மன்னித்தார். ಯಾಕೆಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಅದೇ ರೀತಿ ಕ್ಷಮಿಸ್ತಾರೆ. இயேசு கிறிஸ்து மன்னித்தது போல மன்னிப்பது என்பது இதுதான் உண்மையான மன்னிப்பு. ಯೇಸು ಸ್ವಾಮಿ ಕ್ಷಮಿಸಿದಂತೆ ಕ್ಷಮಿಸುವಂತದೇ ನಿಜವಾದ ಕ್ಷಮಾಪಣೆ. எப்பேற்பட்ட யார் எந்த துரோகம் வேணாலும் செய்திருக்கலாம். ಯಾರು ಎಷ್ಟು ನಮ್ಗೆ ದ್ರೋಹ ಮಾಡಿದ್ರು ಕೂಡ ಪರವಾಗಿಲ್ಲ. இந்த சத்தியம் எவ்வளவோ வருஷங்களா நம்ம கேட்கிறோம். ಈ ಸತ್ಯ ಅನೇಕ ವರ್ಷಗಳ ಕಾಲ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ஆனா இன்றைக்கும் பேசுவதற்கு உற்சாகமா இருக்குது. ಆದ್ರೆ ಇವತ್ತು ಕೂಡ ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಪ್ರೋತ್ಸಾಹ ಆಗುತ್ತೆ. ஏனென்றால் ಯಾಕಂದ್ರೆ நாம் எழுதினவிலே எழுதுவது பவுல் சொல்றது போல எனக்கு வருத்தம் இல்லைங்கிறார் பவுல். ಪೌಲನು ಹೇಳಿದ ಹಾಗೆ ನಾವು ಬರೆದಿದ್ದನ್ನೇ ಪುನಃ ಬರೆಯುವಂತ ವಿಷಯದಲ್ಲಿ ನನಗೆ ದುಃಖ ಇಲ್ಲ ಎಂಬುದಾಗಿ ಹೇಳ್ತಾರೆ. பேதுரு கூட சொல்லுங்க உங்களை எப்பொழுதும் இதை நான் நினைப்பூட்டுக் கொண்டே இருப்பேன் என்று சொல்லுகிறார். ಪೇತ್ರನು ಕೂಡ ಒಂದು ಕಡೆ ಹೇಳ್ತಾನೆ ಯಾವಾಗಲೂ ಇದನ್ನು ನೆನಪು ಮಾಡ್ತಾನೆ ಇರ್ತೀನಿ ಎಂಬುದಾಗಿ. இந்த கூடாரத்தை விட்டு நான் சென்று போன பின்பு கூட நான் அதை செய்வேன் என்று ಈ சொல்லுகிறார். ಗುಡಾರ ಎಂಬ ಜೀವ ಬಿಟ್ಟು ಹೋಗೋವರೆಗೂ ಇದನ್ನ ನಿಮ್ಗೆ ನೆನಪು ಮಾಡ್ತಾನೆ ಇರ್ತೀನಿ ಎಂಬುದಾಗಿ ಹೇಳ್ತಾರೆ. நான் பரலோகத்தில் இருந்தால் கூட அதை செய்வேன் என்று சொல்கிறார். ಪರಲೋಕದಲ್ಲಿ ಇದ್ರೂ ಕೂಡ ಅದನ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. நினைப்பூட்டுக் கொண்டே இருக்க வேண்டும். ಅದನ್ನ ಜ್ಞಾಪಕ ಪಡಿಸ್ಕೊಂಡೇ ಇರುವ மறந்து விடக்கூடாது. ಅದನ್ನ ಮರೆತು ಬಿಡಬಾರ್ದು. சில பேருக்கு எல்லாம் என்னடா எப்ப பார்த்தாலும் இந்த வார்த்தையே சொல்கிறார்கள். ಕೆಲವೊಬ್ರು ಕೇಳಬಹುದು ಯಾವಾಗ ನೋಡಿದ್ರೆ ಇದನ್ನೇ ಹೇಳ್ತಾರಲ್ಲ ಇವಾಗ. அது நினைப்பூட்டுக் கொண்டே இருக்க வேண்டும். ಯಾಕಂದ್ರೆ ಅದನ್ನ ನಾವು ಜ್ಞಾಪಕ ಪಡಿಸಿಕೊಂಡೇ ಇರ್ಬೇಕಾಗುತ್ತೆ. மறந்துட்டோமானால் ಅದನ್ನ ಮರೆತು ಹೋಗುವುದಾದ್ರೆ இருதயம் கடினப்பட்டுரும். ಹೃದಯ ಕಠಿಣ ಆಗುತ್ತೆ. பாவத்தின் வஞ்சனை நமக்குள்ள வந்துடும். ಪಾಪದ ವಂಚನೆ ನಮ್ಮ ಹೃದಯದಲ್ಲಿ ಬರುತ್ತೆ. ஆகையினால் தான் இது எப்போதும் நினைவில் இருக்க வேண்டும். ಆದ್ರಿಂದಲೇ ಇದು ಯಾವಾಗ್ಲೂ ನೆನಪಿನಲ್ಲಿ ಇರುವಂತದ್ದು ಬಹಳ ಪ್ರಾಮುಖ್ಯ. இயேசு கிறிஸ்து மன்னித்தது போல நாம் மன்னிக்க வேண்டும். ಯೇಸು ಸ್ವಾಮಿ ಕ್ಷಮಿಸಿದ ರೀತಿಯಲ್ಲಿ ನಾವು ಕ್ಷಮಿಸುವವರಾಗಿರ್ತೇವೆ. முழு இருதயம் தான். ಪೂರ್ಣ ಹೃದಯ ಅಂದರೆ ಅದು. அதாவது ஆண்டவர் என்ன சொல்றாருன்னா, நீ நேசிக்கிறது போல நீ பிறனையும் நேசி. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನನ್ನು ನೀನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸು. அப்படி உண்மையாகவே அந்த அந்த கட்டளை நம்ம வாழ்க்கையில நிறைவேற வேண்டுமானால் ಆ ಆಜ್ಞೆ ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾದ್ರೆ இயேசு கிறிஸ்துவை போல நம்ம மன்னிக்க வேண்டும். ಯೇಸು ಸ್ವಾಮಿಯ ರೀತಿಯಲ್ಲಿ ನಾವು ಕ್ಷಮಿಸುವವರಾಗಿರ್ಬೇಕು. ஆண்டவர் வந்துட்டு மன்னிக்கும் பொழுது அவர் முகத்தை, அதாவது அவர் முகம் சுருங்கவில்லை. ಅವರು ನಮ್ಮನ್ನು ಕ್ಷಮಿಸುವಾಗ ಅವರ ಮುಖ ಬಂದು ಬಾಡಿ ಹೋಗ್ಲಿಲ್ಲ. ஒரு மனிதனை நம்ம பரிபூர்ணமா மன்னித்து விட்டோம் என்று அடையாளம் என்னவென்றால், ಒಂದು ಮನುಷ್ಯನನ್ನು ನಾನು ಪರಿಪೂರ್ಣವಾಗಿ ಕ್ಷಮಿಸಿದ್ದೇನೆ ಎಂಬ ಗುರುತು ಏನಂದ್ರೆ, அவன் முகத்தை வந்து கண்ணோட கண் வைத்து பார்த்து புன்சிப்போட அவன் கூட அவன் பேசுவான். ಅವರು ಆ ಮನುಷ್ಯನನ್ನು ಕಣ್ಣಿಂದ ಕಣ್ಣು ನೋಡ್ಬಿಟ್ಟು ಮುಖಾಮುಖಿಯಾಗಿ ಆ ಮನುಷ್ಯನ ಮಾತನಾಡ್ತಾರೆ. இதுதான் மன்னிப்பு. ಇದೇ ನಿಜವಾದ ಕ್ಷಮಾಪಣೆ. அவன் இருதயத்துல ஒன்றும் இல்லை என்பதற்கு இதுதான் சரியான பொருள். ಅವನ ಹೃದಯದಲ್ಲಿ ಯಾವುದು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇದೇ ನಿಜವಾದ ಗುರುತು. ஒருத்தரோட கண் என்னால பார்க்க முடியாவிட்டால், ಒಂದು ಕಣ್ಣು ನನ್ನಿಂದ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ஏதோ குறை இருக்குது. ಏನೋ ಒಂದು ಅಲ್ಲಿ ಕೊರತೆ ಇದೆ ಅಂತ ಅರ್ಥ. என்னிடத்துல இருக்குது அந்த குறை. ಆ ಕೊರತೆ ನನ್ನಲ್ಲಿ ಇದೆ ಅಂತ ಅರ್ಥ. அதனால்தான் அவரை நான் சரியா பார்க்க முடியும். ಆದ್ರಿಂದಲೇ ಅವ್ರನ್ನ ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. சோ நாம் மற்றவர்களை மன்னித்து விட்டோம் என்பதற்கு இது சரியான ஒரு அடையாளமா நாம் எடுத்துக்கொள்ளலாம். ನಾವು ಇನ್ನೊಬ್ಬರನ್ನ ಕ್ಷಮಿಸಿ ಬಿಟ್ಟಿದ್ದೀನಿ ಅಂತ ನಿಜವಾದ ಗುರುತು ಇದರಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. பவுல் அதுதான் சொல்லுகிறார். ಪೌಲನು ಅದನ್ನೇ ಹೇಳ್ತಾರೆ. அதாவது பிலிப்பியர் 3வது அதிகாரத்துல 1ஆம் வசனத்துல அதான் சொல்லுகிறார். ಫಿಲಿಪ್ಪಿ 3:1 ಪೌಲನು ಅದನ್ನೇ ಹೇಳ್ತಾನೆ. பிரதர் இப்போ நமக்கு சொன்னார் இல்லையா, ಸಹೋದರಿ ಇವಾಗ ಹೇಳಿದ ಹಾಗೆ பிலிப்பியர் 3வது அதிகாரம் 1வது வசனம் என்ன சொல்லுது பாருங்க. ಫಿಲಿಪ್ಪಿ 3
ಒಂದರಲ್ಲಿ. பிலிப்பருக்கு எழுதின நிருபம் 3வது அதிகாரம் 1வது வசனம். ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. அதாவது கர்த்தருக்குள் நீங்க எப்பொழுதும் சந்தோஷமா இருங்கள். ಕರ್ತನಲ್ಲಿ ನೀವು ಯಾವಾಗಲೂ ಸಂತೋಷವಾಗಿರ್ರಿ. நான் எழுதினவைகளே எழுதி விடுவேன். ನಾ ಬರೆದಿದ್ದೇನೆ, ಪುನಃ ಬರೀತೇನೆ. 35 வருஷமா இந்த வார்த்தை நம்ம கேட்டுக்கொண்டிருக்கோம். 35 ವರ್ಷಗಳ ಕಾಲ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. இந்த சிஎஃப்சி ஆரம்பம் பண்ணின கிட்டத்தட்ட 50 வருஷம் ஆச்சு. ಈ CHC ಪ್ರಾರಂಭವಾಗಿ ಸುಮಾರು 50 ವರ್ಷವಾಯ್ತು. 50 வருஷ காலமா இதை கேட்டுக்கொண்டிருக்கிறோம். 50 ವರ್ಷಗಳ ಕಾಲ ಇದನ್ನ ಕೇಳಿಸ್ಕೊಳ್ತಾ ಇದ್ದೇವೆ. இன்றைக்கு கூட நம்ம மூப்பர்கள் நம்மளுக்கு இந்த வார்த்தை சொல்லுவது சலிப்படையாமல் சொல்கிறார்கள். ಇವತ್ತು ಕೂಡ ನಮ್ಮ ಹಿರಿಯರು ಇದ್ರ ಬೇಸರಗೊಳ್ಳದೆ ಈ ಮಾತುಗಳು ನಮ್ಗೆ ಹೇಳ್ತಾರೆ. நம்ம கர்த்தருக்குள் எப்பொழுதும் நம் சந்தோஷமா இருக்க வேண்டும். ಕರ್ತನಲ್ಲಿ ನೀವು ಯಾವಾಗಲೂ ಸಂತೋಷವುಳ್ಳವರಾಗಿರ್ಬೇಕು. எழுதினவைகளே எழுதுவது எனக்கு வருத்தம் அல்ல. ನಾ ಬರೆದಿದ್ದನ್ನ ತಿರುಗಿ ನಿಮ್ಗೆ ಬರಲಿಕ್ಕೆ ನನಗೆ ಬೇಸರ ಇಲ್ಲ ಎಂಬುದಾಗಿ ನೋಡಿ. அதுதான் தேவன் கொடுத்த இறுதித்து கேட்ட மூப்பர்கள் செய்யக்கூடிய காரியம். ಅದೇ ದೇವರ ಹೃದಯಕ್ಕೆ ತಕ್ಕಂತ ಹಿರಿಯರು ಮಾಡುವಂತ ಕೆಲಸವಾಗಿದೆ. வருத்தப்படுறதில்லை, ಇದರಲ್ಲಿ ಬೇಸರಗೊಳ್ಳುವಂತದ್ದಿಲ್ಲ. அவர்கள் சலிப்படைந்து போனதில்லை. ಅವರು ಅದರಿಗೆ ಸೋತು ಹೋಗಿ ಬೇಸರಗೊಂಡಿದ್ದಿಲ್ಲ. ಅದರಲ್ಲಿ கிட்டத்தட்ட ஜாக் வந்துட்டு 50 வருஷமா போதிக்கிறார். ಸುಮಾರು 50 ವರ್ಷಗಳ ಕಾಲ ಜಾಕ್ ಅವರು ಇದನ್ನ ಮಾತಾಡ್ತಾರೆ. ஆனா அவர்கள் சலிப்படைந்து போகவில்லை. ಈ ವಿಷಯದಲ್ಲಿ ಅವರು ಬೇಸರಗೊಂಡಿಲ್ಲ. ಅವರು தொடர்ந்து சொல்லிக்கொண்டே இருக்கிறார்கள். ಅವರು ಪುನಃ ಅದನ್ನೇ ಹೇಳ್ತಾ ಇದ್ದಾರೆ. ಅವರು ஏன்னா நாம் இந்த மகிமையை நாம் அடைய வேண்டும் என்பதே அவரோட வாஞ்சையா இருக்கு. ಯಾಕಂದ್ರೆ ಈ ಮಹಿಮೆಯ ಜೀವಿತವನ್ನು ಹೊಂದಿಕೊಳ್ಳಬೇಕಂದ್ರೆ ಅವರ ಗುರಿಯಾಗಿ. ஆனால் தான் தொடர்ந்து நமக்கு இதை சொல்கிறார். ಆದ್ರಿಂದಲೇ ಅವರು ಪುನಃ ನಮ್ಗೆ ಅದನ್ನೇ ಹೇಳ್ತಾ ಇರ್ತಾರೆ. நாம் ஒருவர் நேசிக்க வேண்டும். ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರ್ಬೇಕು. ஒருவர் மன்னிக்க வேண்டும். ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರ್ಬೇಕು. ஒருவர் உற்சாகப்படுத்த வேண்டும். ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿಸುವವರಾಗಿರ್ಬೇಕು. அவர் முகத்தை 100% சரியாய் பார்க்க வேண்டும். ಅವರ ಮುಖವನ್ನು 100ಕ್ಕೆ 100ರಷ್ಟು ಸ್ಪಷ್ಟವಾಗಿ ಅವ್ರ ಮುಖವನ್ನು ನೋಡುವವರಾಗಿರ್ಬೇಕು. முகத்தை பார்க்காவிட்டால் அவர்களுக்கு குறை இன்னும் தங்கி இருக்கிறது என்பதை நம்ம தெளிவாக ಅವ್ರ ಮುಖವನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಆ ಕೊರತೆ ಇನ್ನೂ ಇದೆ ಎಂಬುದಾಗಿ ತಿಳ್ಕೊಳ್ಳೋಣ. நம்ம அப்படி வாழ்வது தேவனோட சித்தம் அல்லவே. ಆ ರೀತಿಯಾಗಿ ಜೀವಿಸುವಂತದ್ದು ದೇವರ ಚಿತ್ತ ಅಲ್ಲವೇ ಅಲ್ಲ. அதனால்தான் கிறிஸ்து உங்களுக்கு மன்னித்தது போல நீங்கள் மன்னிக்க. ಆದ್ದರಿಂದಲೇ ಕರ್ತನು ನಿಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ ನೀವು ಕೂಡ ಕ್ಷಮಿಸುವವರಾಗಿರ್ಬೇಕು. யூதாஸ் வந்து ஆண்டவரை வந்துட்டு காட்டி கொடுக்க போற நிலைமையில ಯೂದನು ಬಂದು ಯೇಸು ಸ್ವಾಮಿನ ಹಿಡ್ಕೊಳ್ಳುವಂತ ತೋರಿಸಿಕೊಡುವಂತ ಸಮಯದಲ್ಲಿ ஆண்டவர் யூதாஸ் முகத்தை தெளிவாய் பார்த்தார். ಆ ಯೇಸು ಸ್ವಾಮಿ ಅದು ಯೂದನ ಮುಖವನ್ನು ಸ್ಪಷ್ಟವಾಗಿ ನೋಡಿದ್ರು. அவன் சத்துருக்களுடன் சேர்ந்து ஆண்டவரை காட்டி கொடுக்க வரும் பொழுது ಆತ ಶತ್ರುಗಳೊಂದಿಗೆ ವೈರಿಗಳೊಂದಿಗೆ ಸೇರಿ ಯೇಸು ಸ್ವಾಮಿ ಹಿಡ್ಕೊಳ್ಳಿಕ್ಕೆ ಅವ್ರ ಜೊತೆ ಬರುವಾಗ அவர் வந்து தூள் மேல கை போட்டு என் சிநேகிதனே அப்படின்னாரு. ಆತನು ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ನನ್ನ ಸ್ನೇಹಿತನೇ ಎಂಬುದಾಗಿ ಹೇಳಿದ್ರು. ஆண்டவர் வந்துட்டு இந்த பக்கம் திரும்பிட்டு என் சிநேகிதனேன்னு சொல்லவில்லை. ಯೇಸು ಸ್ವಾಮಿ ಈ ಕಡೆ ತಿರುಗಿಕೊಂಡು ಬಿಟ್ಟು ನನ್ನ ಸ್ನೇಹಿತನೆಂಬುದಾಗಿ ಹೇಳಿ யூதாசோட முகத்தை தெளிவாய் பார்த்து என்னோட சிநேகிதனே என்று சொன்னார். ಇಸ್ಕರಿಯೋತ ಯೂದನ ಮುಖವನ್ನು ಸ್ಪಷ್ಟವಾಗಿ ನೋಡ್ಬಿಟ್ಟು ನನ್ನ ಸ್ನೇಹಿತನೆಂಬುದಾಗಿ ಹೇಳಿದ್ರು. இந்த மனப்பான்மை இல்லாதவர்கள், ಇಂಥ ಮನೋಭಾವನೆಯನ್ನು ಇಲ್ಲದವರು, அவர்களை உண்மையாய் மன்னிக்கவில்லை என்பது தெல்ல தெளிவா இருக்கு. ಇಂಥ ಮನಸ್ಸನ್ನು ಹೊಂದಿದವರು ಅವ್ರು ನಿಜವಾಗ್ಲೂ ಕ್ಷಮಿಸಿಲ್ಲ ಅವರು ಎಂಬುದಾಗಿ ತಿಳ್ಕೊಳ್ಬಾರ್ದು. என்னோட சகோதரனோட முகத்தை நான் பார்க்க முடியாவிட்டால் இயேசு கிறிஸ்து வரும் பொழுது அவரோட முகத்தை என்னால் நிச்சயமா பார்க்க முடியாது. ನನ್ನ ಸಹೋದರನ ಮುಖವನ್ನು ನಾನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಯೇಸು ಸ್ವಾಮಿ ಬರುವಾಗ ಯೇಸು ಸ್ವಾಮಿ ಮುಖವನ್ನು ನೋಡ್ಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. அது சாத்தியமே இல்லை. ಅದು ನಿಜವಾದ ಸಾಧ್ಯ ಇಲ್ಲ. இங்கதான் என்னோட சகோதரன் நம்ம நேருக்கு நேர் பார்க்க வேண்டும். ಇಲ್ಲೇ ನಮ್ಮ ಸಹೋದರನ ಮುಖಾಮುಖಿಯಾಗಿ ನೋಡ್ಲಿಕ್ಕೆ ಸಾಧ್ಯ. அப்பொழுது ஆண்டவரை நம்ம பார்ப்போம். ಆ ರೀತಿ ಇರುವಾಗ ನಮ್ಮ ಕರ್ತನನ್ನು ನಾವು ನೋಡ್ತೇವೆ. இது சத்தியம் என்று நான் விசுவாசி. ನಾ ಇದು ನಿಜವಾದ ಸತ್ಯ ಎಂಬುದನ್ನು ಹೃದಯದಲ್ಲಿ ನಂಬ್ತೇನೆ. ஆகையினால் இப்படிப்பட்ட மனப்பான்மை உள்ளவர்கள் நாம் ஒருவர் உற்சாகப்படுத்தும். ನಾ ಇಂಥ ಮನಸ್ಸನ್ನು ಹೊಂದಿದವರಾದ ನಾವು ಒಬ್ಬರನ್ನೊಬ್ಬರನ್ನು ಪ್ರೋತ್ಸಾಹ ಪಡಿಸುವವರಾಗಿರ್ಬೇಕು. கொலோசியர் கூட 3ஆம் அதிகாரம் 13வது வசனத்துல கொலோசியர் 3:13 ಕೊಲೊಸ್ಸೆ 3:16 ನಾವು ನೋಡ್ತೇವೆ. அதே வார்த்தை சொல்லி ಅದೇ ಮಾತು ಹೇಳಲ್ಪಟ್ಟಿದೆ. அது நம்ம ಆಲ್ರೆಡಿ படிச்சிருக்கிறோம். ಅದು ಮತ್ತೆ ನೋಡ್ಕೊಂಡಿದ್ದೇವೆ ಮುಂಚೆನೆ ಅದನ್ನು. நம்ம உற்சாகப்படுத்தக்கூடிய எபிரேயர்ல 3:12 கூட ஒரு வார்த்தை நம்ம படிக்கலாம். ನಮ್ಮನ್ನು ಪ್ರೋತ್ಸಾಹ ಪಡಿಸುವ ಹಾಗೆ ಇಬ್ರಿಯ 3:12 ಕೂಡ ಆ ಮಾತನ್ನು ನೋಡ್ತೇವೆ ನಾವು. ಸಹೋದರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನು ಎಚ್ಚರಿಸಿ.
அதாவது என்ன சொல்ற சகோதர, ஜீவனுள்ள தேவனை விட்டு விலகுவதற்கு ஏதுவான அவிசுவாசம் உள்ள பொல்லாத இருதயம் நம்ம இருதயத்துல உண்டாக்க கூடாது. ಜೀವ ಸ್ವರೂಪದ ದೇವರನ್ನು ಬಿಟ್ಟು ಹೋಗುವಂತ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಮ್ಮಲ್ಲಿ ಉಂಟಾಗಬಾರದು. ஏனென்றால் அதை ஏன் இந்த அவிசுவாசம் உள்ள பொல்லாத இருதயம் நமக்குள்ள வந்து விடுகிறது என்றால், ಯಾಕೆ ಈ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಮ್ಮ ಒಳಗೆ ಬರುತ್ತಂದ್ರೆ நாம் உற்சாகப்படுத்துறதில்லை. ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿಸುವುದಿಲ್ಲ. அதனால்தான் நமக்கு கொஞ்சம் கொஞ்சமாய் அவிசுவாசம் உள்ள வந்து விடுது. ಆದ್ದರಿಂದಲೇ ನಮ್ಗೆ ಸ್ವಲ್ಪ ಸ್ವಲ್ಪವಾಗಿ ಆ ಅಪನಂಬಿಕೆ ನಮ್ಮ ಹೃದಯದಲ್ಲಿ ಬಂದ್ಬಿಡುತ್ತೆ. நம்மளோட மாம்சம் எப்படி இருக்கிறது என்றால், ನಮ್ಮ ದೇಹ, ನಮ್ಮ ಶರೀರ ಯಾವ ರೀತಿಯಲ್ಲಿ ಇದೆ ಅಂದ್ರೆ, ஒரு மனுஷன் வந்துட்டு தன்னோட ஆயுள்நாள் முழுவதும் நல்லது செஞ்சிருப்பான். ನಮ್ಮ ಒಬ್ಬ ಮನುಷ್ಯನು ತನ್ನ ಜೀವಮಾನವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಾನೆ. எங்கேயோ ஒரு தவறு அவನು செய்து விட்டால், ಎಲ್ಲೋ ಒಂದು ಚಿಕ್ಕ ತಪ್ಪು ಆತನು ಮಾಡ್ಬಿಟ್ರೆ அதை மட்டும் பார்க்கிற ஜனங்களா இருக்கும். ಅದನ್ನು ಮಾತ್ರ ನಾವು ನೋಡುವಂತರಾಗಿರ್ತೇವೆ. நோவா வந்துட்டு 120 வருஷம் நீதியை பிரசங்கித்தார். ನೋಹನು ಬಂದ್ಬಿಟ್ಟು 120 ವರ್ಷಗಳ ಕಾಲ ನೀತಿಯನ್ನು ಕುರಿತು ದೇವರ ಸಂದೇಶವನ್ನು ಸಾರಿದನು. அவர் அந்த முழு தேசத்திலே ஒரு நீதிமானாய் வாழ்ந்தார். ಆ ಪೂರ್ಣ ದೇಶದಲ್ಲಿ ಆ ಒಬ್ಬನೇ ನೀತಿವಂತನಾಗಿ ಆ ಮನುಷ್ಯನು ಜೀವಿಸಿದನು. இவ்வளவு அவர் செய்து கூட ಆ ಮನುಷ್ಯನು ಇಷ್ಟು ಮಾಡಿದ್ರು ಕೂಡ ஒரு இடத்துல அவர் தவறுகிறார். ಒಂದು ಸ್ಥಳದಲ್ಲಿ ಆತನು ತಪ್ಪಿ ಹೋಗ್ತಾನೆ. ஆனா தன்னோட மகன் வந்து அந்த தவறை பார்த்தான். ತನ್ನ ಸ್ವಂತ ಮಗನು ತಂದೆಯ ಚಿಕ್ಕ ತಪ್ಪನ್ನು ನೋಡಿದನು. அப்பா எவ்வளவோ நன்மை செய்திருக்கிறார்களேங்கிற அறிவு அவனுக்கு இல்லாம ತಂದೆ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಿದರೆಂಬ ಅರಿವು ಆತನಿಗೆ ಇರ್ಲಿಲ್ಲ. அவன் ஒரு தவறு செய்த உடனே அவன் எல்லாவற்றையும் தூற்றி திரிந்தான். ಆತನು ತಪ್ಪನ್ನು ನೋಡಿದ ಕೂಡ ಎಲ್ಲವನ್ನು ನೋಡಿ ಆಗಿ ತಿರುಗಾಡಿದ್ರು. மிகப்பெரிய இந்த பொல்லாத மாம்சத்துல, அதான் பவுல் சொல்றது போல, இந்த மாம்சம் எப்படிப்பட்டது என்றால், ಪೌಲನ್ ಹೇಳಿದ ಹಾಗೆ ಈ ಶರೀರ ಎಷ್ಟು ಕೆಟ್ಟದಂದ್ರೆ, இது ஒரு நன்மையும் வாசமில்லாத மாம்சம். ಇದರಲ್ಲಿ ಯಾವ ಒಳ್ಳೆತನ ಕೂಡ ಇರದೇ ಇರುವಂತ ಒಂದು ಶರೀರ ಎಂಬುದಾಗಿ ಹೇಳಿ நாம மிகவும் ஜாக்கிரதையா இருக்க வேண்டும். ಇದು ಬಹಳ ನಾವು ಬಹು ಜಾಗರೂಕರಾಗಿರ್ಬೇಕು. மாம்சத்தை குறித்து நம்ம ஜாக்கிரதையுள்ள இருக்க வேண்டும். ಈ ಶರೀರ ಕುರಿತು ನಾವು ಬಹು ಜಾಗರೂಕರಾಗಿರ್ಬೇಕು. நியாய தீர்ப்பு செய்துவிடும் உடனே தீர்ப்பு செய்கிறது. ಇದನ್ನ ತಕ್ಷಣ ನ್ಯಾಯೀಕರಿಸುವಂತದ್ದಾಗಿರುತ್ತೆ. மற்றவர்களை மன்னிக்காத ஒரு சுபாவம் உடையதா இருக்குது. ದೇವರನ್ನು ಬೇರೆಯವ್ರನ್ನ ಕ್ಷಮಿಸದೇ ಇರುವಂತ ಸ್ವಭಾವವನ್ನು ಹೊಂದಿದವರು. அதனால்தான் பவுல் சொல்ற, நிர்பந்தமான மனுஷன் ஆண்டவரே நான். ಅದಕ್ಕೆ ಪೌಲನು ಹೇಳ್ತಾನೆ, ಎಷ್ಟು ಕೆಟ್ಟವನಾದಂತ ಮನುಷ್ಯನು, யார் இதிலிருந்து என்னை விடுதலை செய்ய முடியும்? ಇದರಿಂದ ನನಗೆ ಬಿಡುಗಡೆಗೊಳಿಸುವವರು ಯಾರೆಂಬುದಾಗಿ ಪೌಲನು ಕೇಳ್ತಾನೆ. குமாரன் விடுதலை ஆக்காவிட்டால், ಮಗನು ಬಿಡುಗಡೆ ಕೊಡಿಸದಿದ್ರೆ ஒருபோதும் நாம் விடுதலை ஆக ನಮಗೆ ಬಿಡುಗಡೆ ಆಗುವುದಿಲ್ಲ ಎಂಬುದಾಗಿ ಹೇಳ. போன வாரம் நம்ம நிறைய காயின், ஆபேல், இன்னும் சில சகோதரரை குறித்து நம்ம கேட்டோம். ಕಳೆದ ವಾರದಲ್ಲಿ ಏಬೆಲ್, ಕಾಯಿನ್ ಮತ್ತು ಅನೇಕ ಇನ್ನು ಬೇರೆ ಸಹೋದರರ ವಿಷಯವಾಗಿ அவர்கள் எல்லாம் ஏன் அவர்கள் வந்து ஒரு ஜெயமில்லாத ஒரு வாழ்க்கையை வாழ்ந்தார்கள் என்றால், ಅವರೆಲ್ಲ ಯಾಕೆ ಜೈಲದ ಜೀವಿತವನ್ನು ಜೀವಿಸಿದಾರಂದ್ರೆ, ஒரு தோற்கடிக்கப்பட்ட ஒரு வாழ்க்கை ஏன் அவர் வாழ்க்கையில் இருந்தது என்றால், ಅವರು ಸೋತು ಹೋದಂತ ಜೀವಿತ ಅವ್ರ ಹೃದಯದಲ್ಲಿ ಯಾಕೆ ಇತ್ತಂದ್ರೆ, ಅವರು ನ್ಯಾಯ ಪ್ರಮಾಣத்தின் கீழே வாழ்ந்த ಜನರು. ಅವ್ರು ಯಾಕಂದ್ರೆ ನ್ಯಾಯ ಪ್ರಮಾಣದ ಕೆಳಗೆ ಜೀವಿಸಿದಂತ ಜನರು. அவர்கள் பிரமாணம் என்றால் என்னன்னு தெரியும். ಅವ್ರಿಗೆ ಆಜ್ಞೆ, ದೇವರ ಪ್ರಮಾಣ ಅಂದ್ರೆ ಏನಂತ ಗೊತ್ತಿತ್ತು. இன்றைக்கு கூட அந்த அந்த நியாய பிரமாணத்தினோட ஸ்மெல் புது உடன்படிக்கையில கூட வந்துவிட்டு. ಇವತ್ತು ಕೂಡ ಆ ಹಳೆ ಒಡಂಬಡಿಕೆಯ ದೇವರ ನ್ಯಾಯ ಪ್ರಮಾಣ ಎಂಬ ವಾಸನೆ ಅನೇಕರ ಹೊಸ ಒಡಂಬಡಿಕೆ ಕೆಳಗೆ ಬಂದಿದೆ. ஏனென்றால் அவருக்கு சொல்கிறார்கள், வேதத்தை படி அப்படின்னு சொல்கிறார்கள். ಅವರು ಹೇಳ್ತಾರೆ, ದೇವರ ವಾಕ್ಯವನ್ನು ಓದ್ರಿ ಎಂಬುದಾಗಿ, உபவாசம் பண்ணு, ಉಪವಾಸ ಮಾಡ್ರಿ ಎಂಬುದಾಗಿ, காணிக்கை போடு, ನೀವು ಕಾಣಿಕೆಯನ್ನು ಹಾಕ್ರಿ ಎಂಬುದಾಗಿ, சபைக்கு போ, ಸಭೆಗೆ ಹೋಗಿ ಎಂಬುದಾಗಿ, இதெல்லாம் அவர்கள் சொல்கிறார்கள். ಇದೆಲ್ಲ ಅವ್ರು ಹೇಳ್ತಾರೆ. ஆனா தன்னோட சொந்த சகோதரர்களை மன்னிக்க மனதில்லாத இருக்கிறார். ಆದ್ರೆ ಸ್ವಂತ ಸಹೋದರನ್ನು ಕ್ಷಮಿಸಲಿಕ್ಕೆ ಮನಸ್ಸಿಲ್ಲದವರಾಗಿದ್ದಾರೆ. இதெல்லாம் நியாயப்பிரமாணம், ಇದೆಲ್ಲ ಧರ್ಮ ಪ್ರಮಾಣವಾಗಿದೆ. இதெல்லாம் ஒரு நாள் நம்மளை வந்து ஒரு தோற்கடிக்கப்பட்ட வாழ்க்கைக்கு நேராக நடத்துகிறோம். ಇದೆಲ್ಲ ಬಂದು ನಮ್ಗೆ ಸೋಲುವಿಕೆ ಜೀವಿತಕ್ಕೆ ಒಂದಿನ ಅದನ್ನ ನಡೆಸ್ಬಿಡುತ್ತೆ ನಮ್ಮನ್ನು. ஆண்டவர் சொல்கிறார், ದೇವರು ಹೇಳ್ತಾರೆ, பலி அல்ல இரக்கத்தையே நான் விரும்புகிறேன். ನಾನು ನಿಮ್ಗೆ ಯಜ್ಞವಲ್ಲ ಕರುಣೆಯನ್ನು ನಾನು ನಿಮ್ ಮುಂದೆ ಎದುರು ನೋಡ್ತೇನೆ ಎಂಬುದಾಗಿ ಹೇಳ್ತಾರೆ. அந்த சத்தியத்தை நீங்க விளங்கிக் கொண்டால், ಆ ಸತ್ಯವನ್ನು ನೀವು ತಿಳ್ಕೊಳ್ಳುವುದಾದ್ರೆ, குற்றமில்லாத ரத்தத்தை நீங்க சிந்த மாட்டீங்க. ನೀವು ತಪ್ಪಿಲ್ಲದಂತ ಇರುವಂತ ರಕ್ತವನ್ನು ನೀವು ಸುರಿಸುವುದಿಲ್ಲ ಎಂಬುದಾಗಿ. ஏன்னா நீங்க பலியின் மேல் தான் ரொம்ப அக்கறையா இருக்கிறீர்கள். ನೀವು ಯಜ್ಞದ ಮೇಲೆ ನೀವು ಬಹು ಜಾಗರೂಕರಾಗಿದ್ದೀರಿ. நான் சபைக்கு போயிடணும், ನಾ ಸಭೆಗೆ ಹೋಗ್ಬಿಡ್ಬೇಕು, வேதத்தை படிக்கணும், ನಾ ದೇವರ ವಾಕ್ಯವನ್ನು ಓದ್ಬಿಡ್ಬೇಕು, நான் ஜெபிக்கணும், ನಾ ಪ್ರಾರ್ಥನೆ ಮಾಡ್ಬೇಕು, நான் உபவாசிக்கணும். ನಾ ಉಪವಾಸ ಮಾಡ್ಬೇಕು. இதெல்லாம் சரிதான். ಇದೆಲ್ಲ ಒಳ್ಳೇದೆ. ஆனா மனதுருக்கம் எங்கே? ಆದ್ರೆ ನಿಮ್ಮಲ್ಲಿ ಇರುವಂತಹ ಕರುಣೆ ಎಲ್ಲಿದೆ? பலி அல்ல இரக்கத்தையே விரும்புகிறேங்கிற ஒரு அந்த வெளிப்பாடு எங்கே? ನಿಮ್ಗೆ ಯಜ್ಞವಲ್ಲ ನಿಮ್ಮಿಂದ ಕರುಣೆಯನ್ನು ಎದುರು ನೋಡುತ್ತೆ ಎಂಬ ಪ್ರಕಟಣೆ ನಿಮ್ಮಲ್ಲಿ ಎಲ್ಲಿದೆ? ஆண்டவர் பரிசேயர்களை பார்த்து அதான் சொன்னார். ಯೇಸು ಸ್ವಾಮಿ ಪರಿಸರ ನೋಡ್ಬಿಟ್ಟು ಅದೇ ಮಾತನ್ನು ಹೇಳಿದ್ರು.
வலியல்ல, நான் இரக்கத்தையே விரும்புகிறேன். ನಮ್ಮಲ್ಲಿ ಯಜ್ಞವಲ್ಲ, ನಿಮ್ಮಲ್ಲಿ ಕರುಣೆಯನ್ನು ನಾ ಎದುರು ನೋಡ್ತೇನೆ ಎಂಬುದಾಗಿ ಹೇಳಿ. நியாயம் தீர்க்க வேண்டாம். ನೀವು ಅವ್ರನ್ನ ನ್ಯಾಯ ತೀರಿಸಬೇಡಿ ಎಂಬುದಾಗಿ ಹೇಳಿದ್ರು. நியாயம் தீர்க்கிறதுக்கு ஒரு காலம் இருக்கிறது. ನ್ಯಾಯ ತೀರಿಸಲಿಕ್ಕೆ ಒಂದು ಕಾಲ ಉಂಟು, அது தேவன் செய்வார். ಅದು ದೇವರು ಮಾಡ್ತಾರೆ. உன்னோட வேலை அது அல்ல ಅದು ನಿನ್ನ ಕೆಲಸ ಅಲ್ಲ ಅದು என்று ஆண்டவர் சொல்கிறார். ಎಂಬುದಾಗಿ ದೇವರು ಹೇಳ್ತಾರೆ. எனக்கு ஆச்சரியமான ஒரு விஷயம் என்னவென்றால், ನನಗೆ ಆಶ್ಚರ್ಯವಾದ ವಿಷಯ ಏನಂದ್ರೆ, சர்வத்தையும் படைத்த தேவகுமாரன் ಸರ್ವ ಲೋಕವನ್ನು ಉಂಟು ಮಾಡಿದಂತ ದೇವಕುಮಾರನು இந்த பூமியில் இருக்கும் பொழுது ಈ ಲೋಕದಲ್ಲಿ ಜೀವಿಸುವಾಗ எந்த மனுஷனையும் அவர் நியாயம் தீர்க்கவில்லை. ಯಾವ ಮನುಷ್ಯನನ್ನು ನೋಡಿ ಆತ ನ್ಯಾಯ ತೀರಿಸಲಿಲ್ಲ. நியாயம் தீர்ப்பதற்கு தகுதியான ஒரே ஒரு நபர் அவர்தான். ನ್ಯಾಯ ತೀರಿಸಲಿಕ್ಕೆ ಯೋಗ್ಯರಾದಂತ ಒಬ್ಬರು ಅವರೇ. ஒருவனையும் அவர் நியாயம் தீர்க்க. ಆತನು ಒಬ್ಬರನ್ನು ಕೂಡ ನ್ಯಾಯ ತೀರಿಸಲಿಲ್ಲ. அவர் சொல்கிறார், ಅವ್ರು ಹೇಳ್ತಾರೆ, அந்த ஒரு காலம் இருக்கிறது, ಅದು ಒಂದು ಕಾಲ ಇದೆ, ಅದಕ್ಕೆ அந்த நாள் வரைக்கும் காத்திருக்க வேண்டும். ಆ ಸಮಯದವರೆಗೂ ನಾವು ಕಾಯ್ಬೇಕಾಗಿದೆ. அவருடைய தீர்ப்பு உண்மையா இருக்கும். ಆತನ ನ್ಯಾಯ ತೀರಿಸಲಿಕ್ಕೆ ಸತ್ಯವಾಗಿರುತ್ತೆ. அந்த நாள் வரும். ಆ ದಿನ ಬರುತ್ತೆ. அதனால உங்க காண்கிறபடி உங்க காது கேட்கிறபடி நியாய தீர்ப்பு செய்யாதீர்கள். ಆದ್ದರಿಂದ ನೀವು ಕಣ್ಣು ನೋಡುವ ಹಾಗೆ ಕಿವಿಯಲ್ಲಿ ಕೇಳುವ ಹಾಗೆ ನ್ಯಾಯ ತೀರಿಸ್ಬಿಟ್ರೆ ಎಂಬುದಾಗಿ ಹೇಳ್ತಾರೆ. இப்படி செய்யாமல் நாம் ஒருவரை உற்சாகப்படுத்தி நம்ம ஒருவருக்கு பக்தி விருத்திக்கு ஏதுவான காரியங்களை நாம் நடப்பிக்க வேண்டும். ಈ ರೀತಿ ನಾವು ಮಾಡದೆ ಒಬ್ಬರನ್ನು ಪ್ರೋತ್ಸಾಹಪಡಿಸಿ ಭಕ್ತಿ ವೃದ್ಧಿಗೆ ಕಾರಣವಾಗಿರುವ ಎಲ್ಲಾ ವಿಷಯಗಳನ್ನು ನಾವು ಮಾಡುವರಾಗಿರ್ಬೇಕು. நம்மளுடைய அப்பொழுது தேவ சமாதானம் நம்மளுடைய இருதயத்தை ஆளுகை செய்யும். ಆ ರೀತಿ ನಾವು ಮಾಡುವುದಾದ್ರೆ ದೇವ ಸಮಾಧಾನ ನಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡುತ್ತೆ. சில பேருக்கு ஒரு சின்ன பிரச்சனை வந்தா உடனே டென்ஷன் ஆயிடும். ಕೆಲವೊಬ್ಬರಿಗೆ ಒಂದು ಚಿಕ್ಕ ಸಮಸ್ಯೆ ಏನಾದ್ರೂ ಬಂದ್ಬಿಟ್ರೆ ಅವರು ತಕ್ಷಣ ಟೆನ್ಷನ್ ಆಗುದು. அவங்க கிட்ட சொல்றது இவங்க கிட்ட சொல்றது எல்லாம் தூக்கி திரிகிறார்கள். ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಎಲ್ಲವನ್ನು ಹೊತ್ತುಕೊಂಡು ತಿರುಗಾಡ್ತಾರೆ. ஏனென்றால் தேவனுடைய சமாதானம் அவர் இருதயத்திலே இல்லை என்பது அது ப்ரூஃப் ஆயிடுது. ಯಾಕಂದ್ರೆ ದೇವರ ಸಮಾಧಾನವು ಅವ್ರ ಹೃದಯದಲ್ಲಿ ಇಲ್ಲ ಎಂಬುದಾಗಿ ಅದು ಗುರುತಾಗಿದೆ. அதாவது கொலோசியர் 3:15 அது இருக்கிறது. ಆ ಮಾತು ಕೊಲೊಸ್ಸೆ 3:15 ಅದನ್ನು ನೋಡ್ತೇವೆ ನಾವು. என்னன்னா, தேவ சமாதானம் உங்கள் இருதயங்களில் ஆள கடவுது. ಕ್ರಿಸ್ತನಿಂದಾದ ಸಮಾಧಾನವು ನಮ್ಮ ಹೃದಯದಲ್ಲಿ ಯಜಮಾನನಂತೂ ತೀರ್ಪೇಗಲಿ. இதர் 3:15 கொலோசியர் 3:15. இதற்கென்றே நீங்கள் ஒரே சரீரமாக அழைக்கப்பட்டிருக்கிறீர்கள். ನೀವು ಒಂದೇ ದೇಹಕ್ಕೆ ಸೇರಿದವರಾಗಿದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. இதெல்லாம் நம்ம செய்யாத பட்சத்துல சமாதானம் நமக்குள்ள வாசமா இருக்க முடியாது. ಇದೆಲ್ಲ ನಾವು ಮಾಡದೇ ಇರೋ ಪಕ್ಷದಲ್ಲಿ ಸಮಾಧಾನ ನಮ್ಮ ಹೃದಯದಲ್ಲಿ ಜೀವಿಸ್ಲಿಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ஒருவரை சம்பூர்ணமாய் மன்னிக்காத பட்சத்துல என்னோட இருதயத்துல சமாதானம் இருக்காது. ನೀವು ಒಬ್ಬರನ್ನು ಸಂಪೂರ್ಣವಾಗಿ ಕ್ಷಮಿಸದೇ ಇರೋ ಪಕ್ಷದಲ್ಲಿ ಸಮಾಧಾನ ನಮ್ಮ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. நம்ம இருதயத்துல சமாதானம் ஆளுகை செய்யப்படாது. ನಮ್ಮ ಹೃದಯದಲ್ಲಿ ಸಮಾಧಾನ ಬಂದು ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. கண்டுபிடிச்சிடலாம் ஈஸியா. ನಾವು ಇದನ್ನು ಬಹಳ ಬೇಗವಾಗಿ ಕಂಡುಹಿಡಿಬಹುದು. ஏதோ ஒரு பிரச்சனை வந்த உடனே எனக்கு ஒரு திகிலும் பயமும் குறை சொல்லுவதும் அது சமாதானத்தை கெடுக்கக்கூடியதுமாய் வந்துவிட்டால், ಯಾವ್ದೋ ಒಂದು ಸಮಸ್ಯೆ ಬಂದ್ರೆ ನಿಮ್ಗೆ ಅಸಮಾಧಾನ ಉಂಟಾಗುತ್ತೆ, ಭಯ ಉಂಟಾಗುತ್ತೆ, ಸಮಾಧಾನ ಕೆಡಿಸುವಂತ ಕಾರ್ಯ ನಮ್ಮ ಹೃದಯದಲ್ಲಿ ಉಂಟಾಗತ್ತಂದ್ರೆ என்னிடத்துல இன்னும் குறை இருக்கிறது. ನನ್ನ ಹೃದಯದಲ್ಲಿ ಇನ್ನೂ ಕೊರತೆ ಇದೆ. அதனால்தான் தேவனுடைய சமாதானம் எனக்குள்ளே வாசமா இல்லை. ಆದ್ದರಿಂದಲೇ ದೇವರ ಸಮಾಧಾನ ನನ್ನ ಹೃದಯದಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ஆண்டவர் சொல்கிறார், என்னோட சமாதானத்தையே உங்களுக்கு நான் வைத்து. ಆದ್ರಿಂದ ದೇವರು ಹೇಳ್ತಾರೆ, ನನ್ನ ಸಮಾಧಾನವನ್ನು ನಿಮಗೆ ನಾನು ಕೊಡ್ತೇನೆ ಎಂಬುದಾಗಿ. சோ நாம் இதுல இந்த சமாதானத்தை பெறுகிறவர்களா இந்த கடைசி நாட்களில நாம் இருக்க வேண்டும். ನಾವು ಈ ಸಮಾಧಾನವನ್ನು ಹೊಂದಿಕೊಳ್ಳುವರಾಗಿ ಕೊನೆ ದಿನದಲ್ಲಿ ಜೀವಿಸುವರಾಗಿರ್ಬೇಕು. நாம் ஒருபோதும் இளைப்பாறுதல் அற்ற ஒரு வாழ்க்கை செய்ய தேவனோட விருப்பம் அல்ல. ನಾವು ಆ ಸಮಾಧಾನ ಕಳ್ಕೊಂಡು ಈ ಲೋಕದಲ್ಲಿ ಆ ಸಮಾಧಾನ ಇಲ್ಲದೆ ಇರುವಂತ ಜೀವಿತ ಜೀವಿಸುವುದು ದೇವರ ಚಿತ್ತ ಅಲ್ಲ. சோ அதனால இன்னொரு வசனத்தை கூட நம்ம பார்க்கலாம். 1 தெசலோனிக்கர் 5வது அதிகாரம் 11வது வசனம். ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ತೆಸಲೋನಿಕ 5ನೇ ಅಧ್ಯಾಯ 11வது ವಚನ. 11ನೇ ವಚನ. ಆದದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. ஆகையால் நீங்கள் செய்து வருகிறபடியே ஒருவர் தேற்றி ஒருவருக்கு ஒருவர் பக்தி விருத்தி உண்டாகும்படி செய்யுங்கள். ಆದ್ರಿಂದ ನೀವು ಈಗ ಮಾಡ್ತಿರೋ ಪ್ರಕಾರ ಒಬ್ಬರನ್ನು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. நாம் எங்கெல்லாம் போய் ஒரு ஐக்கியம் பண்ணுகிறோமோ, ನಾವು ಎಲ್ಲಾದ್ರೂ ಹೋಗಿ ಒಂದು ಐಕ್ಯವನ್ನು ಒಂದು ಅನ್ಯೋನ್ಯತೆಯನ್ನು ಮಾಡ್ತೇವೋ, ஒரு குடும்பத்துல போய் நம்ம ஐக்கியம் பண்றோம், ಒಂದು ಕುಟುಂಬಕ್ಕೆ ಹೋಗಿ ನಾವು ಅಲ್ಲಿ ಅನ್ಯೋನ್ಯತೆ ಮಾಡ್ತೇವೆ, ஒரு சபையில வந்து நம்ம ஐக்கியம் பண்றோம், ನಾವು ಸಭೆಗೆ ಬಂದ್ಬಿಟ್ಟು ಅನ್ಯೋನ್ಯತೆ ಮಾಡ್ತೇವೆ. அங்க ஒரு சமாதானத்தை நிலவ வேண்டும். ಅಲ್ಲಿ ಸಮಾಧಾನವನ್ನು ನಾವು ಬಿತ್ತುವರಾಗಿರ್ಬೇಕು. ஏனென்றால் சமாதானம் பண்ணுகிறவர்கள் பாக்கியவான். ಯಾಕಂದ್ರೆ ಸಮಾಧಾನ ಮಾಡುವಂತವರು ಧನ್ಯರು ಎಂಬುದಾಗಿ அவர்கள் தான் தேவனுடைய புத்திரர்கள். ಅವರೇ ದೇವರ ಮಕ್ಕಳು ಎಂಬುದಾಗಿ ನಾವು ನೋಡ್ತೇವೆ.
ஒன்று போயிட்டு அங்கங்க பத்த வச்சுட்டு வர்றதில்லை. ಅಲ್ಲಿ ಹೋಗಿ ಇವ್ರಿಗೆ ಹೋಗಿ ಏನೋ ಒಂದು ತಪ್ಪನ್ನು ಹೇಳ್ಬಿಟ್ಟು ಬರುವಂತದ್ದಲ್ಲ. இவர்கள் தேவனுடைய பிள்ளைகள் அல்லவே அல்ல. ಆ ರೀತಿ ಮಾಡುವುದಾದ್ರೆ ಅವರು ದೇವರ ಮಕ್ಕಳೇ ಅಲ್ಲವೇ ಅಲ್ಲ. இவர்கள் போற இடத்துல சமாதானம் இல்லை என்றால் ಇವರು அவர்கள் தேவனுடைய பிள்ளைகள் அல்ல. ಅವರು ಹೋಗುವ ಕಡೆ ಸಮಾಧಾನ ಇಲ್ಲ ಅಂದ್ರೆ ಅವರು ದೇವರ ಮಕ್ಕಳಲ್ಲ. கஷ்ட நஷ்டங்களை சொல்லுவது தவறில்லை. ನಿಮ್ಮ ಹೃದಯದಲ್ಲಿ ಹೋರಾಡುವಂತ ಕಷ್ಟಗಳನ್ನು ಹೇಳ್ಕೊಳ್ಳೋದು ತಪ್ಪಲ್ಲ. நம்மளோட தேவைகளை சொல்வது தவறல்ல. ನಮ್ಮ ಅವಶ್ಯಕತೆಗಳು ಹೇಳುವಂತದ್ದು ತಪ್ಪಲ್ಲ. ஆனா மற்றவர்களை பத்தி கோல் சொல்வது மிகவும் தவறு. ಆದ್ರೆ ಬೇರೆಯವ್ರ ವಿಷಯದಲ್ಲಿ ತಪ್ಪು ಹೇಳುವಂತದ್ದು ಬಹಳ ಸಮಸ್ಯೆ, ತಪ್ಪಾಗಿರುತ್ತೆ. அது தேவனுடைய பிள்ளைகள் செய்யக்கூடிய காரியம் அல்ல. ಅದು ದೇವರ ಮಕ್ಕಳು ಮಾಡುವಂತ ಕಾರ್ಯ ಅಲ್ಲ ಅದು. ஏன்னா சீஷர்களுக்கு ஆண்டவர் சொல்லி அனுப்புகிறார். ಆದ್ರಿಂದಲೇ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ, நீங்க ஒரு வீட்டுக்கு போகும்போது சமாதானத்தை கூறுங்கள். ನೀವು ಒಬ್ಬರ ಮನೆಗೆ ಹೋಗುವಾಗ ಸಮಾಧಾನ ಇರ್ಲಿ ಎಂಬುದಾಗಿ ಹೇಳ್ರಿ ಎಂಬುದಾಗಿ. சமாதானத்துக்கு பாத்திரவான் அங்க இருந்தால் அந்த வீட்டுல சமாதானம் இருக்கு. ಸಮಾಧಾನಕ್ಕೆ ಯೋಗ್ಯರು ಅಲ್ಲಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ನೆಲೆಯಾಗಿರುತ್ತೆ ಎಂಬುದಾಗಿ. ஒருவேளை அவன் சமாதானத்துக்கு அபாத்திரனா இருந்தால், ಒಂದು ವೇಳೆ ಅವರು ಸಮಾಧಾನಕ್ಕೆ ಅಯೋಗ್ಯರಾಗಿದ್ರೆ அந்த சமாதானம் உங்களுக்கு திரும்பி ಆ வரும். ಸಮಾಧಾನ ನಿಮ್ಗೆ ಹಿಂತಿರುಗಿ ಬರ್ಲಿ. நம்ம சொல்லுகிற சமாதானம் அவர் வீட்டுல நிலைத்திருக்க வேண்டும் என்றால் ನಾವು ಹೇಳುವಂತ ಸಮಾಧಾನ ಅವ್ರ ಹೃದಯದಲ್ಲಿ, ಅವ್ರ ಮನೆಯಲ್ಲಿ ನೆಲೆ ಆಗಿರ್ಬೇಕಂದ್ರೆ அவர் இருதயத்தை சுத்தமாய் காத்துக்கொள்ளும். ಅವ್ರ ಹೃದಯದಲ್ಲಿ ಶುದ್ಧವಾಗಿ ಕಾಪಾಡಲ್ಪಡ್ಬೇಕು ಅವ್ರು. அதுதான் அப்பொழுதுதான் அந்த சமாதானம் அந்த குடும்பத்தில் இருக்கும். ಆ ರೀತಿಯಾಗಿ ಇದ್ರೆ ಮಾತ್ರ ಆ ಕುಟುಂಬದಲ್ಲಿ ಸಮಾಧಾನ ನೆಲೆ ಆಗಿ. இல்லாட்டி அவர்கள் எங்க சென்றாலும் அவர்களுக்கு சமாதானம் இருக்கு. ಇಲ್ಲವಾದ್ರೆ ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರಿಗೆ ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. இளைப்பாறுதல் இருக்காது. ಆ ಆ ವಿಶ್ರಾಂತಿ ಅವ್ರ ಹೃದಯದಲ್ಲಿ. இஸ்ரவேல் ஜனங்கள் 40 வருஷம் அவர்களுக்கு இளைப்பாறுதல் இருக்கவில்லை. ಅವರು ಇಸ್ರೇಲ್ ಜನರಲ್ಲಿ 40 ವರ್ಷಗಳ ಕಾಲ ಅವರು ವಿಶ್ರಾಂತಿನೇ ಇರ್ಲಿಲ್ಲ ಅವ್ರು. ஏனென்றால் தேவன் சொன்னார், ಯಾಕಂದ್ರೆ ದೇವರು ಹೇಳಿದ್ರು, என்னோட இளைப்பாறுதல் நீங்கள் பிரவேசிப்பதில்லை. ನನ್ನ ವಿಶ್ರಾಂತಿ ಎಂಬ ಸ್ಥಳಕ್ಕೆ ನೀವು ಪ್ರವೇಶ ಮಾಡುದಿಲ್ಲ ಎಂಬುದಾಗಿ ಹೇಳಿದ್ರು. எப்ப பார்த்தாலும் உங்களுக்கு மூப்பர்களை குறித்து குறை இருக்கு. ಯಾವಾಗ ನೋಡಿದ್ರೆ ನೀವು ಹಿರಿಯರ ಕುರಿತು ಕೊರತೆ ಹೇಳ್ತೀರಿ. ஒருவர் சண்டை போட்டுக் கொள்கிறீர்கள். ನೀವು ಒಬ್ಬರೊಬ್ಬರ ವಿಷಯದಲ್ಲಿ ಜಗಳ ಮಾಡ್ಕೊಳ್ತೀರಿ. ஒருவர் கோல் சொல்கிறீர்கள். ನೀವು ಒಬ್ಬರೊಬ್ಬರ ವಿಷಯದಲ್ಲಿ ಕೊರತೆ ಹೇಳ್ಕೊಳ್ತೀರಿ. பாவத்தை லேசா எடுத்துக்கிறீர்கள். ನೀವು ಪಾಪವನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ತೀರಿ. அதனால் நீங்க என்னோட இளைப்பாறுதல் நீங்கள் பிரவேசிக்க மாட்டீர்கள். ಆದ್ದರಿಂದಲೇ ನನ್ನ ವಿಶ್ರಾಂತಿಗೆ ನೀವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದ್ರು. எவ்வளவு பெரிய துக்கமான ஒரு வார்த்தை அது. ಎಷ್ಟು ದುಃಖವಾದಂತ ಮಾತದು. உங்களோட இளைப்பாறுதல் இல்லாம நாங்க எங்க போறது ஆண்டவரே? ದೇವರೇ, ನಿಮ್ಮ ವಿಶ್ರಾಂತಿ ಇಲ್ಲದೆ ನಾವು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? தேவனோட இளைப்பாறுதல் நம்மளுக்கு வேண்டும் என்றால் ದೇವರ ವಿಶ್ರಾಂತಿ ನಮಗೆ ಬೇಕಂದ್ರೆ நம்ம அமைதியாய் ನಾವು ದೀನರಾಗಿರ್ಬೇಕು. நாம் ஒருவருக்கொருவர் நேசிக்கிறவர்களாய், உற்சாகப்படுத்துகிறவர்களாய், அன்பு கூறுகிறவர்களாய் நாம் மாற வேண்டும். ನಾವು ಒಬ್ಬರವರು ಪ್ರೋತ್ಸಾಹ ಪಡಿಸುವವರಾಗಿ, ಎಚ್ಚರಿಸುವವರಾಗಿ, ಪ್ರೀತಿಸುವವರಾಗಿರ್ಬೇಕು ನಾವು. அப்போஸ்தலனாகிய பவுல் ಅಪೊಸ್ತಲನಾದ ಪೌಲನು தன்னோட உடன் ஊழியக்காரர்கள் எல்லாரையும் அவர் உற்சாகப்படுத்தினார். ತನ್ನ ಜೊತೆ ಸೇವಕರು ಮಾಡುವಂತ ಜೊತೆ ಸೇವಕರಿಗೆ ಎಲ್ಲರಿಗೂ ಪ್ರೋತ್ಸಾಹ ಪಡ್ತಾರೆ. அவர்கள் சிறிய உதவி செஞ்ச சகோதரிமார்களை கூட அவர் உற்சாகப்படுத்தினார். ಚಿಕ್ಕ ಸಹಾಯ ಮಾಡಿದಂತ ಸಹೋದರಿಯರು ಕೂಡ ಅವ್ರಿಗೆ ಸ್ತೋತ್ರ. எப்போதும் அவர்களை உற்சாகப்படுத்திக் கொண்டே இருக்கும். ಯಾವಾಗ್ಲೂ ಅವ್ರಿಗೆ ಪ್ರೋತ್ಸಾಹ ಪಡಿಸ್ತಾನೆ ಇರ್ತಾರೆ. ತಿಮೋತಿನಿಗೆ, ತೀತನಿಗೆ, பிலமோன், ಪಿಲೋಮೋನನಿಗೆ, ஆக்கிலா, பிரிஸ்கில்லா, ಅಕ್ವಿಲಾ, ಪ್ರಿಸ್ಕಿಲ್ಲ, இவர்கள் எல்லாரும் பவுலோட கூட இருந்தவங்க. ಇವರೆಲ್ಲ ಪೌಲನ ಜೊತೆ ಸೇವೆ ಮಾಡಿದಂತವ್ರು. ஆனா எப்போது உற்சாகப்படுத்தக்கூடிய ஒரு மனதோடையோட இருப்பார். ಯಾವಾಗ್ಲೂ ಅವ್ರನ್ನ ಪ್ರೋತ್ಸಾಹ ಪಡಿಸುವಂತ ಮನಸ್ಸುಳ್ಳವನಾಗಿದ್ದ ಪೌಲ. அதனாலதான் அந்த அவரோட உடன் ஊழியக்காரர்கள் மிகவும் வைராகியமுள்ள ஒரு சீஷர்களாய் வாழ்ந்தார்கள். ಆದ್ರಿಂದಲೇ ಅವ್ರ ಜೊತೆ ಸೇವಕರು ವೈರಾಗ್ಯವಾದಂತ ಶಿಷ್ಯರಾದ ಜೀವಿತವನ್ನು ಜೀವಿಸಿದ್ರು ಅವರು. நமக்கு எல்லாத்துக்கும் தெரிந்த ஒரு மனிதன் இருக்கிறார். ನಮ್ಮ ಎಲ್ಲರಿಗೂ ಗೊತ್ತಿರುವಂತ ಒಬ್ಬ ಮನುಷ್ಯನಿದ್ದಾನೆ. அவர் தாமஸ் ஆல்வா எடிசன். ಥಾಮಸ್ ಆಲ್ವಾ ಎಡಿಸನ್ ಎಂಬುದಾಗಿ நம்ம இந்த இதை கேட்டிருக்கிறோம். ನಾವು ಅವ್ರ ಬಗ್ಗೆ ಕೇಳಿಸ್ಕೊಂಡಿದ್ದೇವೆ. ನಾವು மீண்டும் ஒரு முறை நான் ஞாபகப்படுத்துவேன். ಮತ್ತೆ ನಿಮ್ಗೆ ಜ್ಞಾಪಕ ಪಡಿಸ್ತೇನೆ ಅದನ್ನ. அவர் 8 வருஷம் இருக்கும் பொழுது ஸ்கூலுக்கு போய் கொண்டிருக்கும் பொழுது ಅವರು 8 ವರ್ಷದವರಾಗಿರುವ ಸ್ಕೂಲ್ಗೆ ಹೋಗ್ತಾ ಇರುವಾಗ ஸ்கூல்ல அவங்க டீச்சர் ஒரு லெட்டர் எழுதி அனுப்புறாங்க அவர் கையில. ಅವರು ಸ್ಕೂಲಲ್ಲಿ ಒಂದು ಟೀಚರ್ ಲೆಟರ್ ಬರೆದು ಅವ್ರ ಕೈಯಿಂದ ಕಳಿಸ್ತಾರೆ. அந்த லெட்டரை கொண்டு போய் அவங்க தாய் இடத்துல அவர் கொடுக்குறாரு. ಆ ಲೆಟರ್ ತೆಗೆದುಕೊಂಡು ಹೋಗಿ ಆ ಮಗು ತಾಯಿ ಕಡೆಗೆ ಕೊಡ್ತಾರೆ. நம்ம எல்லாருக்கும் தெரியும், இந்த ஸ்டோரி ஸ்கூல் புத்தகத்துல கூட இருக்கிறது. ಇದು ಎಲ್ಲರಿಗೂ ಈ ಕತೆ ಗೊತ್ತಿದೆ, ಸ್ಕೂಲ್ ಪುಸ್ತಕದಲ್ಲಿ ಕೂಡ ಅದು ಇದೆ. அப்போ அந்த தாய் அந்த லெட்டரை வாங்கி படித்த உடனே ಆ ತಾಯಿ ಆ ಪತ್ರಿಕೆಯನ್ನು ಲೆಟರ್ ತೆಗೆದುಕೊಂಡು ಓದಿದ ತಕ್ಷಣ அவளுக்கு கண்ணீர் வருகிறது. ಆ ತಾಯಿಗೆ ಕಣ್ಣೀರು ಬರುತ್ತೆ. ஆனாலும் மகனிடத்தில் என்ன சொன்னார்கள் தெரியுமா? ಆದ್ರೂ ಕೂಡ ಆ ಮಗುವಿನ ಹತ್ರ ತಾಯಿ ಏನ್ ಹೇಳಿದ್ರಂದ್ರೆ, ಮಗನೇ, நீ மிகவும் புத்தி கூர்மையுள்ளவன். ನೀ ಬಹಳ ಬುದ್ಧಿವಂತನ. ನೀನು உனக்கு சொல்லி கொடுக்கிற அளவுக்கு அங்க ஆசிரியர்கள் இல்ல ஸ்கூல்ல. ನಿನಗೆ ಹೇಳಿಕೊಡುವಷ್ಟು ಆ ಸ್ಕೂಲಲ್ಲಿ ಟೀಚರ್ಸ್ ಬೋಧಕರು ಇಲ್ಲ. அதனால்தான் ಆದ್ದರಿಂದಲೇ நீ நீங்களே சொல்லிக் கொடுங்கன்ட்டு அவர்கள் எழுதியிருக்கிறார்கள். ನೀವೇ ನಿಮ್ಮ ಮಗುಗೆ ಹೇಳ್ಕೊಡಿ ಎಂಬುದಾಗಿ ಇದರಲ್ಲಿ ಬರ್ದಿದ್ದಾರೆ ಎಂಬುದಾಗಿ ಹೇಳಿ. அந்த தாமஸ் ஆக்சுவலி அந்த கடிதத்துல என்ன இருந்ததுன்னு நான் அப்புறம் சொல்றேன். ಆ ಪತ್ರಿಕೆಯಲ್ಲಿ ಏನಿತ್ತು ಎಂಬುದಾಗಿ ಆಮೇಲೆ ನಾನು ಹೇಳ್ತೇನೆ. ஆனா
அந்த ಉತ್ಸಾಹವಾಗಪಟ್ಟது ಉಲಗ ಸಾಧನೆ பெறும்படி செய்தது. ಆ ಆ ತಾಯಿಯ ಪ್ರೋತ್ಸಾಹ ಬಂದ್ಬಿಟ್ಟು ಈ ಲೋಕದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಹಾಯ ಆಯ್ತು. ஆ, இந்த லைட் கண்டுபிடித்த அவர்தான். ಈ ಬೆಳಕು, ಈ ಲೈಟ್ ಕಂಡು ಹಿಡಿದವರು ಅವರೇ. இது உலக சாதனை. ಇದು ಲೋಕದಲ್ಲಿ ಒಂದು ದೊಡ್ಡ ಸಾಧನೆ. ஆனா ஒரு நாள் அந்த கடிதத்தை அவர் வீடு கிளீன் பண்ணும் பொழுது அவங்க அம்மா மறித்து விட்டார்கள். ಒಂದು ದಿನ ಅವ್ರ ತಾಯಿ ತೀರಿ ಹೋಗ್ತಾರೆ. ಥಾಮಸ್ ಬಂದು ಅವ್ರ ಮನೆ ಕ್ಲೀನ್ ಮಾಡುವಾಗ ಆ ಪತ್ರಿಕೆ ಸಿಗುತ್ತೆ ಅವ್ರ அந்த ಕೈಲಿ. லெட்டர் அவருக்கு கிடைக்குது. ಆ ಪತ್ರಿಕೆ ಅವ್ರ ಕೈಲಿ ಸಿಗುತ್ತೆ. எடுத்து பாக்குறாரு. ಅದನ್ನ ತೆಗೆದುಕೊಂಡು ಓದ್ತಾರೆ. பார்த்த உடனே உன்னோட பிள்ளை இவன் வந்துட்டு மூளை வளர்ச்சி இல்லாதவன் என்று எழுதியிருந்தது. ಆ ಆ ಮಗು, ನಿಮ್ಮ ಮಗು ಬಂದು ಬುದ್ಧಿ ಚೆನ್ನಾಗಿರುತ್ತೆ ಎಂಬುದಾಗಿ ಬರೆದಿರುತ್ತೆ. மூளை வளர்ச்சி அவனுக்கு இல்லை என்பது எழுதியிருந்தது. ಮಂದೆ ಇರುತ್ತೆ ಎಂಬುದಾಗಿ ಬರೆದಿರುತ್ತೆ. ஆனா நாங்க மட்டும் இல்ல, எந்த பள்ளிக்கூடத்தாலும் இவனுக்கு சொல்லிக் கொடுக்க முடியாது என்று எழுதியிருந்தது. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟು ನಾವು ಅಲ್ಲ, ಯಾವ ಶಾಲೆಯಲ್ಲಿ ಹೋದ್ರೂ ಕೂಡ ಈ ಮಗುಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಬರ್ತಿರುತ್ತೆ. அவர் பார்த்து அவர் கண்ணீர் வடித்தார் அந்த லெட்டரை பார்த்து. ಪತ್ರಿಕೆಯನ್ನು ನೋಡ್ಬಿಟ್ಟು ಅವ್ರು ಕಣ್ಣೀರ್ ಬಿಡ್ತಾರೆ. இந்த கடிதத்தை அம்மா அந்த நாள்ல குழந்தையா இருக்கும் பொழுது அவனுக்கு வாசித்து காண்பித்திருந்தால் ಈ ಪತ್ರಿಕೆಯನ್ನು ಆ ಮಗು ಚಿಕ್ಕದಾಗಿರುವಾಗ ತಾಯಿ ಅದನ್ನ ಓದಿ ಹೇಳ್ಬಿಟ್ಟಿದ್ರೆ தாமஸ் இவ்வளவு பெரிய சாதனை பண்ணிருக்க முடியுமா? ಥಾಮಸ್ ಇಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತ? அந்த அம்மா மாறாக அவனை உற்சாகப்படுத்தினார். ಆ ತಾಯಿ ಅದನ್ನು ಹೇಳಿದ ಹಾಗೆ ಆ ಮಗುವನ್ನು ಪ್ರೋತ್ಸಾಹ ಪಡಿಸಿದ್ರು. தாமஸ் எவ்வளவு பெரிய சாதனை செய்தார். ಆ ಥಾಮಸ್ ಹುಡುಗ ಎಷ್ಟು ದೊಡ್ಡ ಸಾಧನೆಯನ್ನು ஒரு ಮಾಡಿದ. ஆவிக்குரிய வாழ்க்கையில நம்ம வளர்ச்சி அடைய வேண்டும் என்றால் ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಬೆಳವಣಿಗೆ ಹೊಂದಬೇಕಾದ್ರೆ நாம் மற்றவர்களை தப்பு சுட்டி காட்டி படித்து காட்டுவதல்ல, ನಾವು ಬೇರೆಯವರ ತಪ್ಪನ್ನು ಹೇಳ್ಬಿಟ್ಟು ಎಲ್ಲರಿಗೂ ತಿರುಗಾಡುವಂತದ್ದಲ್ಲ. மாறாக அவர்களை மன்னித்து அவரை உற்சாகப்படுத்தி ಅದಕ್ಕೆ புத்தி தள்ள வேண்டும். ಅದಕ್ಕೆ ಬದಲಾಗಿ ಅವ್ರನ್ನ ಪ್ರೋತ್ಸಾಹಪಡಿಸಿ ಕ್ಷಮಿಸಿ ಮುಂದಕ್ಕೆ ತಳುವರಾಗಿರ್ಬೇಕು. அப்போதான் அவங்க வளர முடியும். ಆ ರೀತಿಯಾಗಿ ಇದ್ರೆ ಮಾತ್ರ ಅವ್ರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. இந்த ஞானம் ஒரு சிலருக்கு இல்லாமல் இருக்கு. ಈ ಜ್ಞಾನ ಕೆಲವೊಬ್ರಿಗೆ ಇಲ್ಲದೆ ಇರುವಂತದ್ದು. உடனே அப்படியே சொல்லி விடுறது எல்லாத்தையும். ತಕ್ಷಣ ಎಲ್ಲವನ್ನು ಅದೇ ರೀತಿ ಎಲ್ಲರಿಗೂ ಹೇಳಿರುವಂತದ್ದು. தாமஸோட தாய் அப்படி சொல்லியிருந்தா இன்னைக்கு தாமஸ் இந்த லைட் கண்டுபிடிச்சிருப்பாரா? ಥಾಮಸ್ ಅವ್ರ ತಾಯಿ ಅದೇ ರೀತಿ ಓದಿ ಹೇಳ್ಬಿಟ್ಟಿದ್ರೆ ಇವತ್ತು ಈ ಬೆಳಕು ಕಂಡಿಡ್ಲಿಕ್ಕೆ அவர் ಸಾಧ್ಯ எங்கோ ஒரு மூலையை பார்த்து உட்கார்ந்து இருப்பார். ಎಲ್ಲೋ ಒಂದ್ ಮೂಲೆಯಲ್ಲಿ ಆತರ ಕುತ್ಕೊಂಡ್ಬಿಟ್ಟ. நான் ஒன்றுக்கும் உதவாதவன் சொல்லிட்டு இன்னைக்கு அவரு மூளை வளர்ச்சி இல்லாதவராகவே மறித்திருப்பார். ಅವತ್ತನ್ನ ಯಾವ್ದಕ್ಕೂ ಉಪಯೋಗ ಇಲ್ಲದವನು ಎಂಬುದಾಗಿ ನಮ್ಮ ಬುದ್ಧಿಯಲ್ಲಿ ಬೆಳವಣಿಗೆ ಇಲ್ಲದವನಾಗಿ ಕೂತು ಬಿಡ್ತಾ ಇದ್ರು. தாய் உற்சாகப்படுத்தினால்தான் அவ்வளவு பெரிய காரியம் செய்ய முடியும். ತಾಯಿ ಪ್ರೋತ್ಸಾಹ ಪಡಿಸಿದ್ರಿಂದಲೇ ಅಷ್ಟು ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. எனக்கு கூட அது ரொம்ப சவாலா இருந்துச்சு. ಅದು ನನಗೆ ದೊಡ್ಡ ಸವಾಲಾಗಿತ್ತು. நம்ம எல்லாரும் கூட எப்பேற்பட்ட தவறுகள். அதனாலதான் யூதாசுக்கு ஆண்டவர் என்கரேஜ் பண்ணிட்டே இருந்தார். ಆದ್ರಿಂದಲೇ ಯೇಸು ಸ್ವಾಮಿ ಕೂಡ ಇಸ್ಕರಿಯೋತ ಯೂದನಿಗೆ ಪ್ರೋತ್ಸಾಹ ಪಡಿಸ್ತಾನೆ ಇದ್ರು. அவன் முற்றிலுமாய் ஆண்டவரை காட்டி கொடுக்க போறான், துன்மார்க்கன் என்று ஆண்டவருக்கு தெரியும். ಆತನು ದುರ್ಮಾರ್ಗನು ಯೇಸು ಸ್ವಾಮಿ ಹಿಡ್ಕೊಳ್ಳಿಕ್ಕೆ ಇದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಗೊತ್ತಿತ್ತು. பாருங்க, அவனுக்கு ஒரு ஸ்பெஷல்லா பிரெட் பைன்ல தொட்டு, அத திராட்சை ரசத்தில் தொட்டு அவருக்கு குழந்தைக்கு ஊட்டுறது போல கொடுக்குறாரு. ಆತನು ಬ್ರೆಡ್ ಅನ್ನು ದ್ರಾಕ್ಷರಸದಲ್ಲಿ ಹಾಕ್ಬಿಟ್ಟು ಒಂದು ಚಿಕ್ಕ ಮಗುವಿಗೆ ಉಣಿಸುವ ಹಾಗೆ ಕೊಡ್ತಾರೆ ಯೇಸು ಸ್ವಾಮಿ. அந்த அளவுக்கு அவனை என்கரேஜ் பண்ணணும்னு நினைச்சாரு. ಅಷ್ಟಾಗಿ ಆತನನ್ನು ಪ್ರೋತ್ಸಾಹ ಪಡಿಸ್ಲಿಕ್ಕೆ ಯೇಸು ಸ್ವಾಮಿ ನಿಲ್ಲಿಸ್ಕೊಂಡಿದ್ರು. பேதுரு ಕೂಡ ஆண்டவர் எவ்வளவு உற்சாகப்படுத்தினார். ಪೇತ್ರನು ಕೂಡ ಯೇಸು ಸ್ವಾಮಿ ಎಷ್ಟಾಗಿ ಪ್ರೋತ್ಸಾಹ ಪಡಿಸ್ತಾರೆ. பாதாள மேற்கொள்ளாத சபையை இந்த கல்லின் மேல் நான் கட்டுவேன். ಈ ಪಾತಾಳು ಜಯಿಸಲಾದಂತ ಶಕ್ತಿ ಬಲವನ್ನು ಸಭೆಯನ್ನು ಕಟ್ಟೆಂಬುದಾಗಿ ಪೇತ್ರನು ನೋಡಿ ಹೇಳ್ತಾರೆ. பேதுரு, உனக்கு மாம்சமும் ரத்தமும் இதை வெளிப்படுத்தவில்லை பேதுருவே, பிதாவாகிய தேவனே உனக்கு வெளிப்படுத்தி இருக்கிறார். ಇದು ಒಂದು ನಿಮ್ಗೆ ಯಾರು ಪ್ರಕಟಿಸಲಿಲ್ಲ, ತಂದೆಯಾದ ದೇವರೇ ನಿಮ್ಗೆ ಪ್ರಕಟಣೆ ಮಾಡಿದ್ದಾರೆ ಎಂಬುದಾಗಿ இந்த மாதிரி எல்லா சீஷர்களும் ஆண்டவரை உற்சாகப்படுத்தினார். ಈ ರೀತಿ ಎಲ್ಲಾ ಶಿಷ್ಯರನ್ನು ಯೇಸು ಸ್ವಾಮಿ ಪ್ರೋತ್ಸಾಹ ಪಡಿಸಿದ್ರು. அதனால்தான் சீஷர்கள் வளர்ந்தார்கள், நல்ல ஆவிக்குரிய வாழ்க்கை. ಆದ್ದರಿಂದಲೇ ಆತ್ಮಿಕವಾಗಿ ಶಿಷ್ಯರು ಬಂದು ಬೆಳೆದರು. அது நம்ம இடத்துல கூட இன்றைக்கு வேண்டும். ಅದು ಕೂಡ ನಾವು ಆ ಜೀವಿತ ನಮ್ಮ ಹೃದಯದಲ್ಲಿ ನಮ್ಮ ಮಧ್ಯದಲ್ಲಿ ಬೇಕಾಗುತ್ತೆ. ஒருத்தர் பாவத்தை ஒருத்தர் தூக்கி தெரியும் பொழுது ಒಬ್ಬರ ಪಾಪವನ್ನು ಒಬ್ಬರು ನಾವು ಎತ್ತುಕೊಂಡು ತಿರುಗಾಡುವಾಗ நாம் மற்றொரு சங்கிலியால் நாம கட்டப்படுவோம். ನಾವು ಬೇರೆಯವರ அதாவது சங்கிலியில் நம்ம கட்டப்படுவோம். ನಾವು ಸರಪಣಿಯಲ್ಲಿ ಕಟ್ಟಲ್ಪಡ್ತೇವೆ. ஏன்னா காமம் அப்படிதான், நோவோட மகன் அப்படிதான் செஞ்சதுனால அவன் அடிமைக்கு தேவன் ஒப்பு கொடுத்தான். ಅದಕ್ಕೆ ನೋವನ ಮಗ ಶ್ಯಾಮ್ ಆ ರೀತಿ ಮಾಡುವಾಗ ಆತನು ದಾಸತ್ವಕ್ಕೆ ಒಳಗಾದರು. நாம் கூட மற்றவங்களோட பாவங்களை நாம் தூத்தி தெரியும் பொழுது நாம கூட அடிமைதனத்துக்கு ஒப்பா மாறி விடுகிறோம். ನಾವು ಕೂಡ ಬೇರೆಯವ್ರ ತಪ್ಪನ್ನು ಎಲ್ಲರಿಗೂ ಹೇಳಿ ತಿರುಗಾಡುವಾಗ ನಾವು ಕೂಡ ಅದೇ ರೀತಿ ದಾಸತ್ವಕ್ಕೆ ಒಳಗಾಗ್ತೇವೆ. அப்படிப்பட்ட ஒரு தவறை நம்ம செய்யக்கூடாது. ಅಂತ ತಪ್ಪನ್ನು ನಾವು ಮಾಡುವರಾಗಿರ್ಬಾರ್ದು. பாருங்க, மூளை வளர்ச்சி இல்லாத ஒரு குழந்தை உலக சாதனையை செய்யும்படி அம்மா மாத்தி விட்டார்கள். ಈ ಬುದ್ಧಿ ಬೆಳವಣಿಗೆ ಇಲ್ಲಂತ ಮಗುವನ್ನು ಲೋಕ ಸಾಧನೆ ಮಾಡ್ಲಿಕ್ಕೆ ತಾಯಿ ಪ್ರೋತ್ಸಾಹ ಪಡಿಸಿ.
அதாவது உலக சாதனை இது வந்து இந்த பூமியோட முடிந்து போயிடும். ಈ ಲೋಕ ಸಾಧನೆ ಈ ಭೂಲೋಕದೊಟ್ಟಿಗೆ ಮುಗಿದೋಗ್ಬಿಡುತ್ತೆ. ஆனா நித்தியத்துல நிரந்தரமாய் இருப்பதற்கு நாம என்ன செய்ய வேண்டும்? ನಿತ್ಯವಾಗಿ ನಿರಂತರವಾಗಿ ನೆಲೆಯಾಗಿರೋದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ? அதுக்காக நம்ம அவர்களை உற்சாகப்படணும். ನಾವು ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಪಡಿಸೋರಾಗಿರ್ಬೇಕು. நாம் நித்தியத்துல நம்ம ஒருவர் நேசித்து அன்பு கூர்ந்து நம்ம செய்த காரியங்களை நிலைத்திருக்கும் நித்தியத்துல. ನಾವು ಒಬ್ಬರೊಬ್ಬರು ಪ್ರೀತಿಸಿ ಪ್ರೋತ್ಸಾಹಪಡಿಸಿ ನಾವು ಮಾಡಿದ ಕಾರ್ಯಗಳು ನಿತ್ಯದಲ್ಲಿ ನೆಲೆಯಾಗಿ ಸ್ಥಿರವಾಗಿ ನಿಲ್ಲುತ್ತೆ. அப்பொழுது எப்போதும் நன்றி உள்ளவர்களா இருப்பார்கள் அவர். ಆ ರೀತಿ ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿರ್ತಾರೆ ಒಂದ್ ದಿನದಲ್ಲಿ. இப்படிப்பட்ட வாழ்க்கை செய்வதற்காக நாம் அழைக்கப்பட்டோம். ಇಂತಹ ಜೀವಿತವನ್ನು ಜೀವಿಸ್ಲಿಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೆವು. எப்படியாகிலும் ஒரு ஆத்மா அவர்களை காப்பாற்ற வேண்டும்ங்கிற ஒரு பாரம் நமக்குள்ள. ಹೇಗಾದ್ರೂ ಮಾಡಿ ಒಂದು ಆತ್ಮನನ್ನು ಕಾಪಾಡಬೇಕೆಂಬ ಭಾರ ಹೃದಯದಲ್ಲಿ ಹೊಂದಿದವರಾಗಿದೆ. அதுதான் உண்மையான ஒரு தகப்பனுடைய இதயம், ஒரு தாயோட உள்ளம். ಅದೇ ನಿಜವಾದ ಒಂದು ತಂದೆ ತಾಯಿಯ ಹೃದಯವಾಗಿದೆ. தாமஸுக்கு தாய் செஞ்சது எவ்வளவு பெரிய காரியம். ಒಂದು ಥಾಮಸ್ಗೆ ತಾಯಿ ಮಾಡಿದಂತ ಎಷ್ಟು ಸಹಾಯ, ದೊಡ್ಡ நாம் கூட ಸಹಾಯ. நாம் கூட ஒருவருக்கொருவர் தாயாகவும் தகப்பனாகவும் இருக்க வேண்டும். ನಾವು ಕೂಡ ಒಬ್ಬರಿಗೊಬ್ಬರು ಒಂದು ತಂದೆಯಾಗಿ ಒಂದು ತಾಯಿಯಾಗಿ ಇರ್ಬೇಕಾಗುತ್ತೆ. ஒருபோதும் நாம் இது நினைவில் வைத்துக் கொள்ள வேண்டும். நம்ம ஒருபோதும் மற்றவர்களை குறித்து தவறாய் மற்ற வேற ஒரு இடத்துல பேசக்கூடாது. ನಾವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋ ಒಳ್ಳೇದು. ಇನ್ನೊಬ್ಬರ ವಿಷಯದಲ್ಲಿ ಬೇರೆಯವ್ರ ಹತ್ರ ಹೋಗಿ ಒಂದು ತಪ್ಪನ್ನು ಹೇಳುವಂತದ್ದು ಬಿಡುವರಾಗಿ. நாம் வளராது இருப்பதற்கு மிகப்பெரிய ஒரு சிம்டம் அதுதான். ನಾವು ಬೆಳೆಯಲಿಕ್ಕೆ ಸಾಧ್ಯವಾಗದೇ ಇರುವಂತ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ஏன்னா நம்ம வாழ்க்கை வந்துட்டு நாம் நேசிப்பதற்கு, மற்றவரோட பாவங்களை மன்னிப்பதற்கு, மற்றவர்களை உற்சாகப்படுத்துவதற்கு கற்றுக்கொள்ளாத இருக்கிறபடினாலே நம்ம ஆவிக்குரிய வாழ்க்கை அதே லெவல்ல இருக்கிறது. ನಾವು ಇನ್ನೊಬ್ರು ಪ್ರೋತ್ಸಾಹ ಪಡಿಸುವಂತದ್ದನ್ನು ಎಚ್ಚರಿಸುವುದನ್ನು ಅವರಿಗೆ ಇಲ್ಲದೆ ಇರುವುದರಿಂದ ನಮ್ಮ ಆತ್ಮಿಕ ಜೀವಿತ ಅಲ್ಲೇ ನಿಂತ್ಬಿಟ್ಟು நாம் ஒருவர் உற்சாகப்பட இந்த புது வருஷத்துல ஒருவர் நம்ம உற்சாகப்படுத்தலாம். ಹೊಸ ವರ್ಷದಲ್ಲಿ ನಾವು ಒಬ್ಬರೊಬ್ರು ಪ್ರೋತ್ಸಾಹ ಪಡಿಸೋಣ. எப்படி நாம் ஒரு வார்த்தையை கடைசியா படிக்கலாம். ஏசாயா 50வது வசனம் அதிகாரம். ಒಂದು ವಾಕ್ಯವನ್ನು ಕೊನೆಯದಾಗಿ ನೋಡ್ಕೊಳ್ಳೋಣ. ಯೆಶಾಯ 50ನೇ ಅಧ್ಯಾಯ 4வது வசனம். 4ನೇ ವಚನ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲವನ್ನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. இளைப்படைந்தவனுக்கு சமயத்துக்கேற்ற வார்த்தையை நம்ம பேச வேண்டும். ಬಳಲಿ ಹೋದವರನ್ನು ಸಮಯಕ್ಕೆ ತಕ್ಕ ಹಾಗೆ ಅವ್ರನ್ನ ಸುಧಾರಿಸುವುದಕ್ಕೆ ದೇವರ ಮಾತನ್ನು ಹೇಳುವ. ஏற்கனவே அவன் சோர்ந்து போயிருக்கிறான். ಅವರು ಸೋತು ಹೋಗಿರ್ತಾರೆ ಅವಾಗ್ಲೇ. நாம இன்னும் கொஞ்சம் வேற வார்த்தைகளை பேசி அவனை இன்னும் கொஞ்சம் தாக்குவது. ಅವರು ಸೋತು ಹೋಗಿರ್ತಾರೆ, ಮತ್ತೆ ನಾವು ಬೇರೆ ಬೇರೆ ವಿಷಯಗಳನ್ನ ಹೇಳ್ಬಿಟ್ಟು ಇನ್ನೂ ಸೋತು ಹೋಗುವಂತೆ ಮಾಡುವಂಥದ್ದು. இது அல்ல தேவனோட அழைப்பு. ಇದು ದೇವರ ಕರೆಯುವಿಕೆ ಅಲ್ಲ. ಇದು ನಮ್ದು. நாம் இளைப்படைந்தவனுக்கு சமயத்துக்கேற்ற வார்த்தை கொடுக்கிறவர்களா ಅವರಿಗೆ ಬೇಕಾಗಿರೋ ಮಾತುಗಳನ್ನು, ಬಳಲಿ ಹೋದವರನ್ನು ತಕ್ಕ ಮಾತುಗಳಿಂದ ಸುಧಾರಿಸುವುದಕ್ಕೆ ದೇವರು ನಮ್ಮನ್ನು. ஆண்டவர் 33 வருஷம் இப்படித்தான் வாழ்ந்தார். ಯೇಸು ಸ್ವಾಮಿ 33 ವರ್ಷಗಳ ಕಾಲ ಈ ರೀತಿಯಾಗಿ ಜೀವಿಸಿದರು. எப்போதும் உற்சாகப்படுத்தினார். ಯಾವಾಗ್ಲೂ ಪ್ರೋತ್ಸಾಹ ಪಡಿಸಿದರು. பாவிகள் வந்துட்டு அவர்கிட்ட எளிதாய் போனார்கள். ಅವರು ಪಾಪಿಗಳು ಅವರ ಹತ್ರ ಸುಲಭವಾಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. தடை இல்லை அவர் இடத்துல. ಅವ್ರ ಹತ್ರ ಒಂದು ತಡೆ ಇರ್ಲಿಲ್ಲ. பாவிகளின் சிநேகிதன் என்று சொல்லும் அளவிற்கு, ಪಾಪಿಗಳ ಸ್ನೇಹಿತನಂತ ಹೇಳುವವರೆಗೂ அந்த அளவுக்கு ಅವரோட ಕೂಡ அவர் பழகினார். ಅಷ್ಟಾಗಿ ಅವ್ರ ಜೊತೆ ಒಂದು ಒಡನಾಟ, உற்சாகப்படுத்தினார். ಅವರನ್ನು ಪ್ರೋತ್ಸಾಹ ಪಡಿಸಿದ್ರು. மரியாதை கூட ஆண்டவர் உற்சாகப்படுத்தினார். ಮರಿಯಳನ್ನು ಕೂಡ ದೇವರು ಪ್ರೋತ್ಸಾಹ ಪಡಿಸಿದ್ರು. மரியாள் பாருங்க, நல்ல பங்கை அவர் தெரிந்து கொண்டார். ಮರಿಯಳು ನೋಡಿ ಒಂದು ಒಳ್ಳೆ ಭಾಗವನ್ನು ಆರಿಸಿಕೊಂಡನು என்று உற்சாகப்படுத்தினார் ಎಂಬುದಾಗಿ ಹೇಳ್ಬಿಟ್ಟು ಪ್ರೋತ್ಸಾಹ ಪಡಿಸಿದ್ರು. இந்த மாதிரி அநேகமான ஜனங்களை, தேவனை விசுவாசிகளை ஆண்டவர் பலப்படுத்திக் கொண்டே உற்சாகப்படுத்திக் கொண்டே இருந்தார். ಇದು ಕರ್ತನನ್ನು ನಂಬಿದಂತ ಅನೇಕರನ್ನು ಈ ರೀತಿಯಾಗಿ ಯೇಸು ಸ್ವಾಮಿ ಎಚ್ಚರಿಸಿದ್ರು, ಪ್ರೋತ್ಸಾಹ ಪಡಿಸ್ತಾನೆ ಇದ್ರು. நம்மளோட வாழ்க்கையில கூட ஒவ்வொரு நாளும் மற்றவர்களை நம்ம உற்சாகப்படுத்தலாம். ನಮ್ಮ ಜೀವಿತದಲ್ಲಿ ಕೂಡ ಪ್ರತಿದಿನ ನಾವು ಬೇರೆಯವರನ್ನು ಪ್ರೋತ್ಸಾಹ ಪಡಿಸ್ತೀವಿ. நம்ம ஒருபோதும் குறை சொல்ல வேண்டாம். ನಾವು ಯಾವಾಗ್ಲೂ ಕೊರತೆ ಹೇಳುವರಾಗಿರ್ಬಾರ್ದು. ನಾವು தவறு இல்லை, நான் பரிபூர்ணமா இருக்கிறேன் இந்த பூலோகத்துல இயேசு கிறிஸ்து தவிர ஒரு மனுஷன் சொல்ல முடியாது. ನನ್ನಲ್ಲಿ ಯಾವ ಕೊರತೆ ಇಲ್ಲ, ತಪ್ಪಿಲ್ಲ ಅಂತ ಯೇಸು ಸ್ವಾಮಿ ಬಿಟ್ಟು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. இயேசு சுவாமி ஒருத்தர் தான் அவர் பூரணமாய் வாழ்ந்தவர். ಯೇಸು ಸ್ವಾಮಿ ಒಬ್ಬರೇ ಪರಿಪೂರ್ಣವಾಗಿ ಪೂರ್ಣರಾಗಿದ್ದರು. ஆகையினால்தான் நாம் இந்த புது வருஷம் 2026ல நம்மளால முடிந்தவரை ஒருவரை தாங்கி உற்சாகப்படுத்தி ஊக்குவிக்கலாம். ನಾವು 2026ರಲ್ಲಿ ನಮಗೆ ಸಾಧ್ಯ ಆಗುವಷ್ಟು ಒಬ್ಬರು ಪ್ರೋತ್ಸಾಹ ಪಡಿಸೋಣ, ಎಚ್ಚರಿಸೋಣ. அதுதான் நம்மளுடைய அழைப்பு. ಅದೇ ನಮ್ಮ ಕರೆಯುವಿಕೆ ಆಗಿ. அப்பொழுது இவர்கள் வளர முடியும். ಆ ರೀತಿ ಇರುವಾಗ ಅವರು ಬೆಳಲಿಕ್ಕೆ ಸಾಧ್ಯ. நம்ம சொந்த பிள்ளைகளுக்கு நாம் எப்படி நேசித்து உற்சாகப்படுத்துகிறோமோ அதே போல சபையில் இருக்கிற நம்ம சகோதர சகோதரிக்கு
நாம் நேசித்து உற்சாகப்படுத்தலாம். ನಮ್ಮ ಸ್ವಂತ ಮಕ್ಕಳಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ಪಡಿಸ್ತೇವೋ ಅದೇ ರೀತಿ ನಮ್ಮ ಸಭೆಯಲ್ಲಿರುವ ಸಹೋದರ ಸಹೋದರಿಗಳನ್ನು ಪ್ರೀತಿಸಿ ಅವರನ್ನು ಪ್ರೋತ್ಸಾಹ நம்ம ಪಡಿಸಬೇಕು. சொந்த பிள்ளைகள் செய்யும் தவறை நம்ம யாருக்கும் எப்படி சொல்லாமல் இருக்கிறோமோ, ನಮ್ಮ ಸ್ವಂತ ಮಕ್ಕಳು ಮಾಡುವಂತ ತಪ್ಪನ್ನು ನಾವು ಯಾವ ರೀತಿ ಯಾರಿಗೆ ಹೇಳುವುದಿಲ್ಲವೋ அதே போல சபையில் இருக்கிற நம்ம சகோதரர்கள் சகோதரி செய்ய தப்புகளை நம்ம வேறொருக்கு சொல்லாமல் இருப்போமா? ಅದೇ ರೀತಿ ನಮ್ಮ ಸಭೆಯಲ್ಲಿರುವಂತಹ ಸಹೋದರಗಳು ಮಾಡುವ ತಪ್ಪುಗಳನ್ನು ಬೇರೆಯವರಿಗೆ ಹೇಳದೇ ಇರೋರು. தேவன் நம்ம யாவருக்கும் உதவி செய்ய ದೇವರು உண்மையுள்ளவராய் இருக்கிறார். ನಮ್ಮೆಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. ஒரு வசனம் இப்படியா சொல்லுகிறது, ಒಂದು ಮಾತು ಈ ರೀತಿಯಾಗಿ ಹೇಳುತ್ತೆ, நம்மளோட பாவங்களை நேர்மையாய் நாம ஒப்புவித்து அறிக்கையிட்டால் ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ದೇವರಿಗೆ ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ எல்லாவற்றையும் மன்னித்து ಎಲ್ಲವನ್ನು ದೇವರಿಗೆ ಕ್ಷಮಿಸಿ நம்மளை பரிசுத்தமாக்குவதற்கு ಆತನು ಪರಿಶುದ್ಧವಾಗಿ ಮಾಡ್ಲಿಕ್ಕೆ தேவன் உண்மையுள்ளவராய் இருக்கிறார். ದೇವರು ನಂಬಿಕಸ್ಥರಾಗಿದ್ದಾರೆ. கடந்த காலத்துல நம்ம எவ்வளவு தோல்வி இருந்தாலும் கூட பரவாயில்ல, ಹಿಂದಿನ ಜೀವಿತದಲ್ಲಿ ಎಷ್ಟು ನಮಗೆ ಸೋಲುವಿಕೆ ಇದ್ರೂ ಕೂಡ ಪರವಾಗಿಲ್ಲ. எல்லாத்தையும் நம்ம இந்த வருஷத்துல மறந்து விடுவோம். ಎಲ್ಲವನ್ನು ಈ ವರ್ಷದಲ್ಲಿ ನಾವು ಮರೆತು ಬಿಡೋಣ. பின்னானவைகளை மறந்து விடுவோம். ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು முன்னானவைகளை நோக்கி ಮುಂದೆ ಇರುವಂತ ಕಾರ್ಯಗಳನ್ನು ನೋಡಿ உற்சாகத்தோடு நம்ம ஓடலாம். ಪ್ರೋತ್ಸಾಹದಿಂದ ನಾವು ಓಡುವರಾಗಿ தேவன் நமக்கு உதவி செய்வார். ದೇವರು ನಮ್ಗೆ ಸಹಾಯ ಮಾಡ್ಲಿಕ್ಕೆ. ஏனென்றால் நாம் கிருபையின் கீழே வாழ அழைக்கப்பட்ட ஜனங்கள். ಯಾಕೆಂದ್ರೆ ನಾವು ಕೃಪೆಯ ಕೆಳಗೆ ಜೀವಿಸ್ಲಿಕ್ಕೆ ಕರೆಯಲ್ಪಟ್ಟಂತ ಜನರು. பழைய உடன்படிக்கையின் போல நியாயப்பிரமாணத்தின் கீழ் வாழ்வதற்காக நாம் அழைக்கப்படவில்லை. ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳ ಕೆಳಗೆ ಜೀವಿಸ್ಲಿಕ್ಕೆ ಕರೆಯಲ್ಪಟ್ಟವರಲ್ಲ ನಾವು. ரோமர் 6:14 ರೋಮ 6:14 ನೋಡ್ತೇವೆ ನಾವು. கிருபையின் கீழே வாழ அழைக்கப்பட்ட ஜனங்கள். ನಾವು ಕೃಪೆಯ ಕೆಳಗೆ ಜೀವಿಸ್ಲಿಕ್ಕೆ ಕರೆಯಲ್ಪಟ್ಟಂತ ಜನರಾಗಿದ್ದಾರೆ. இயேசு கிறிஸ்து கிருபையின் கீழே தான் வாழ்ந்தார். ಯೇಸು ಸ್ವಾಮಿ ಕೃಪೆಯ ಕೆಳಗೆ ಜೀವಿಸಿದರು. பரிசுத்தாவின் வல்லமையினால் நிரப்பப்பட்டு எப்பொழுதும் நன்மை செய்கிறவராய் சுற்றி தெரிந்தார். ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದ್ಬಿಟ್ಟು ಯಾವಾಗಲೂ ಒಳ್ಳೆವನ್ನು ಮಾಡದಾಗಿ ತಿರುಗಾಡಿದ್ರು. அவர் யாருக்கும் தீமை செய்யவில்லை. ಅವ್ರು ಯಾರು ಕೂಡ ಕೆಟ್ಟದನ್ನು யாரை குறித்தும் ಕೆಟ್ಟದಾಗಿ பேசவில்லை. ಯಾರ ವಿಷಯವಾಗಿ ಕೆಟ್ಟದಾಗಿ அவர் வாயிலே கபடு பஞ்சகம் காணப்படவில்லை. ಆತನ ಮಾತಿನಲ್ಲಿ ಕಪಟವು ವಂಚನೆ ಕಾಣಲ್ಪಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ವಾಕ್ಯದಲ್ಲಿ. அவர் எங்கெல்லாம் போனாரோ அங்கெல்லாம் சமாதானம் வந்தது. ಅವ್ರು ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಸಮಾಧಾನ ಉಂಟಾಯ್ತು. நான் எப்பவுமே என்னோட இருதயத்துல நான் ஆண்டவர்கிட்ட ஜெபிப்பேன் ஒரு வார்த்தை. ನಾವು ಯಾವಾಗ್ಲೂ ದೇವ್ರ ಬಳಿ ಈ ರೀತಿ ಪ್ರಾರ್ಥನೆ ಮಾಡ್ತೇವೆ. ஒரு பிரச்சனை இருக்கிறதுல ஆண்டவரே நீர் என்னை அனுப்பினால் ಒಂದು ಸಮಸ್ಯೆ ಇರೋ ಕಡೆ ದೇವರೇ ನನ್ನನ್ನು ಕಳಿಸಿದ್ರೆ ನೀವು அந்த பிரச்சனை இன்னும் கொஞ்சம் அதிகமா இருக்கக்கூடாது. ಆ ಸಮಸ್ಯೆ ಇನ್ನೂ ಹೆಚ್ಚಾಗಿ ಬೆಳಿಬಾರದು. அந்த பிரச்சனையில ஒரு சமாதானம் உண்டாக வேண்டும். ಆ ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಅಲ್ಲಿ ಸಮಾಧಾನ ಉಂಟಾಗಬೇಕು. நான் எத்தனையோ ஜனங்களை சந்தித்திருக்கிறேன். ನಾನು ಎಷ್ಟೋ ಜನರನ್ನು ಸಂಧಿಸಿದ್ದೇನೆ. அவிசுவாசிகளுடைய ஆபீஸ்களை நான் எத்தனையோ பெரிய பெரிய அதிகாரிகளை நான் சந்தித்திருக்கிறேன். ನಾವು ದೇವರ ನಂಬದೇ ಇರುವಂತ ಅನೇಕರ ಅಧಿಕಾರಿಗಳ ಆಫೀಸ್ಗೆ ಹೋಗಿದ್ದೇನೆ. நான் ஒரு மீட்டிங் போய் உட்கார்ந்த உடனே அந்த இடத்துல சமாதானமாய் ನಾವು ಅವ್ರ ಮಧ್ಯದಲ್ಲಿ ಹೋಗಿ ಕುಂತ ತಕ್ಷಣ ಅಲ್ಲಿ ಮಧ್ಯದಲ್ಲಿ ಸಮಾಧಾನ ಉಂಟಾಗ. நாம் தேவனுடைய பிள்ளைகள். ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. நம்ம போகும்பொழுது ஒரு சமாதானம் வந்திருக்கும். ನಾವು ಅಲ್ಲಿ ಹೋಗುವಾಗ ಅಲ್ಲಿ ಸಮಾಧಾನ ಅಲ್ಲಿ ಇರುತ್ತೆ. ஒரு அமைதி உண்டாகும். ಅಲ್ಲಿ ಒಂದು ಶಾಂತತೆ ಉಂಟಾಗುತ್ತೆ. நம்ம போற இடத்துல குழப்பம் உண்டாகாது. ನಮ್ಮ ಹೋಗುವ ಸ್ಥಳದಲ್ಲಿ ಒಂದು ಚಂಚಲ ಇರೋದಿಲ್ಲ. ஏன்னா இயேசுவாமி எங்கெல்லாம் போனாரோ ಯೇಸು ಸ್ವಾಮಿ ಎಲ್ಲೆಲ್ಲ ಹೋದ್ರು அங்கெல்லாம் சமாதானம் இருக்கும். ಅಲ್ಲೆಲ್ಲ ಸಮಾಧಾನ ಉಂಟಾಯ್ತು. ஜனங்களுக்கு ஒரு சமாதானம் வந்தது. ಜನರಿಗೆ ಅಲ್ಲಿ ಒಂದು ಸಮಾಧಾನ ಬಂತು. பரலோக ராஜ்யம் எங்கெல்லாம் போனாரோ அங்கெல்லாம் பரலோக ராஜ்யம் இருந்தது. ಆತನು ಎಲ್ಲೆಲ್ಲ ಹೋದ್ರು ಕೂಡ ಎಲ್ಲ ಕಡೆ ಪರಲೋಕ ರಾಜ್ಯ ಅವ್ರ ಮಧ್ಯೆ. பரலோக ராஜ்யத்துல எங்க சண்டை இல்லை, ಪರಲೋಕ ರಾಜ್ಯದಲ್ಲಿ ಜಗಳ ಇಲ್ಲ. கம்ப்ளீட்டா சமாதானமும் பரிசுத்தமான இடம். ಅಲ್ಲಿ ಪರಿಪೂರ್ಣವಾಗಿ ಸಮಾಧಾನ ಪರಿಶುದ್ಧತೆಯುಳ್ಳ ಸ್ಥಳವಾಗಿದೆ. நாம ஒரு இடத்துக்கு போறோம்னா அந்த ஸ்மெல்ல அவிசுவாசியில அனுபவிக்கணும். ನಾನು ಒಂದು ಕಡೆಗೆ ಹೋಗ್ತೇನೆ ಅಂದ್ರೆ ನಮ್ಮ ಜೀವಿತದಿಂದ ಬರುವ ಸುವಾಸನೆಯನ್ನು ಅವ್ರು ಅನುಭವಿಸುವ. ஒரு சிக்கன் குழம்பு அருமையா நல்ல ஒரு டேஸ்டான ஒரு சிக்கன் குழம்பு ஒரு பாக்ஸ்ல போட்டு நம்ம கொண்டு போயிட்டு கொண்டிருந்தா ಒಂದು ರುಚಿಕರವಾದಂತ ಒಂದು ಚಿಕನ್ ಸಾರು ನಮ್ಮ ಬಾಕ್ಸ್ ಅಲ್ಲಿ ಹಾಕೊಂಡು ನಾವು ತೆಗೆದುಕೊಂಡು ಹೋಗ್ತಾ ಇದ್ರೆ அந்த ஸ்மெல் மற்றவர்களை கவரும். ಆ ವಾಸನೆ ಬಂದು ಬೇರೆಯವರು ಆಕರ್ಷಣೆ ಮಾಡುತ್ತೆ. நாம் போகும் பொழுது நம்மளுடைய கிறிஸ்துவனுடைய நறுகந்தம் மற்றவர்களை கவர வேண்டும். ನಾವು ಹೋಗುವಾಗ ನಮ್ಮ ಜೀವಿತದಿಂದ ಆ ಕ್ರಿಸ್ತನ ಸುವಾಸನೆ ಬೇರೆಯವರನ್ನು ಆಕರ್ಷಣೆ நம்ம ಮಾಡುತ್ತೆ. மற்றவர்களோட பேசும் பொழுது இயேசு கிறிஸ்துவனுடைய வாசனை அவர்களுக்கு போக வேண்டும். ನಾನು ಬೇರೆಯವರೊಟ್ಟಿಗೆ ಮಾತನಾಡುವ ಕ್ರಿಸ್ತನ ಸುವಾಸನೆ ಅವರಿಗೆ ಹೋಗುವುದಾಗಿದೆ. நாம் ஐக்கியம் பண்ணும் பொழுது இயேசு கிறிஸ்துவனுடைய நறுகந்தம் அவர்களுக்கு வர வேண்டும். ನಾನು ಐಕ್ಯತೆ ಮಾಡುವ ಕ್ರಿಸ್ತನ ಸುವಾಸನೆ ನಮ್ಮಿಂದ ಅವರಿಗೆ ಗೊತ್ತಾಗುತ್ತೆ. இந்த வாழ்க்கைக்கு தான் நாம் அழைக்கப்பட்டிருக்கிறோம். ಇಂಥ ಜೀವಿತಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. நாம் எப்படிப்பட்ட ஜனங்கள்? ನಾವು ಎಂತ ಜನರಾಗಿದ್ದೇವೆ. வெளியேறப்பட்ட ஜனங்கள். ನಾವು ಬೆಳೆಯುಳ್ಳಂತ ಜನರಾಗಿದ್ದೇವೆ. தேவனுடைய பிள்ளைகள். ನಾವು ದೇವರ ಮಕ್ಕಳಾಗಿದ್ದೇವೆ. எவ்வளவு பெரிய பாக்கியம்! ಎಷ್ಟು ದೊಡ್ಡ ಭಾಗ್ಯವಾಗಿದೆ. அது எண்ணி முடியாத ஒரு பாக்கியம். ಅದನ್ನು ಹೇಳಲಿಕ್ಕೆ ಶಕ್ತರ ಆಗದೆ ಇರುವಂತ ಭಾಗ್ಯ. பரம ஆனந்தம். ಅದೊಂದು ಪರಮಾನಂದ ಇರುತ್ತೆ. சர்வ வல்லமையோட
வல்லவருடைய பிள்ளைகள் என்றால் அவர் சாதாரணமா? ನಾವು ಸರ್ವಕ್ಷಣನಾದ ದೇವರ ಮಕ್ಕಳು ಅಂತ ಹೇಳಿದ್ರೆ ಅದು ಚಿಕ್ಕ ವಿಷಯವಾದ. ஒரு பிரதான மந்திரியோட மகன் அப்படின்னா அவனுக்கு எவ்வளவு மதிப்பு இருக்கும்? ಒಂದು ಪ್ರಧಾನ ಮಂತ್ರಿಯ ಮಗ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಒಂದು ಬೆಲೆ ಇರುತ್ತೆ. அவரை பார்த்தா ஜனங்கள் பயப்பார்கள். ಆ ಮನುಷ್ಯನ ನೋಡಿದ್ರೆ ಜನರು ಭಯಪಡ್ತಾರೆ. போலீஸ்காரர்கள் பாதுகாப்புகள் எல்லாம் அவரோட கூட போகும். ಆ ಪೊಲೀಸ್ ಮತ್ತು ರಕ್ಷಣೆ ಮಾಡುವವರು ಎಲ್ಲರೂ ಅವರಿಂದ ಹೋಗ್ತಾರೆ. ஆனா அதை காட்டிலும் கோடிக்கணக்கான மடங்கு பெரிய போஸ்ட் நமக்கு இருக்குது. ಅವ್ರಿಗಿಂತಲೂ ಎಷ್ಟೋ ದೊಡ್ಡ ಕೋಟಿಗಿಂತ ಎಷ್ಟೋ ದೊಡ್ಡ ಪದವಿ ನಮಗಿದೆ. அந்த சராசத்தையும் உருவாக்கின சர்வ வல்லவருடைய பிள்ளைகள் நாம். ಈ ಜಗತ್ತನ್ನು ಎಲ್ಲವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರ ಮಕ್ಕಳು ನಾವಾಗಿ. எவ்வளவு பெரிய பாக்கியம்! ಎಷ್ಟು ದೊಡ್ಡ ಭಾಗ್ಯ ಇದೆ. நாம் அவரை போல இருக்க வேண்டும். ನಾವು ಅವ್ರ ಹಾಗೆ ಇರ್ಲಿಕ್ಕೆ ಹೋಗ್ತಾರೆ. பிதா பூரண சர்க்குணரா இருக்கிறது போல ತಂದೆಯು ಪೂರ್ಣ ಸತ್ಗುಣವುಳ್ಳವರಾಗಿರೋ ಪ್ರಕಾರ நாம் கூட அப்படியே இருக்க அழைக்கப்பட்டோம். ನಾವು ಕೂಡ ಅದೇ ರೀತಿಗೆ ಇರ್ಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. புது வருஷத்துல தேவன் நம்ம யாவரையும் தாங்கி வழி நடத்துவார். ಈ ಹೊಸ ವರ್ಷದಲ್ಲಿ ದೇವರು ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. பரிசுத்த அன்பினால் நம்ம எல்லாரும் கூட தேவன் நிரப்பட்டும். ಪವಿತ್ರ ಪರಿಶುದ್ಧ ಪ್ರೀತಿಯಿಂದ ದೇವರು ஒரு ನಮ್ಮೆಲ್ಲರೂ. வசனம் இங்க இருக்குது. ಒಂದು ಮಾತು ಇಲ್ಲಿದೆ. பிரதர் நேத்து எனக்கு கூட அனுப்பிச்சிருந்தாங்க. ಸಹೋದರ ನಿನ್ನೆ ಇದರಲ್ಲಿ ನನಗೆ ಕಳಿಸಿದ್ರು. யோவான் 13:34. ಯೋಹಾನ 13:34. இந்த வசனத்தை நம்ம இந்த வருஷம் முழுசாய் இந்த வசனத்தை நம்ம தியானித்து ಈ ವಾಕ್ಯವನ್ನು ಪೂರ್ಣವಾಗಿ ಈ ವರ್ಷದಲ್ಲಿ ಯೋಚನೆ ಮಾಡಿ அந்த வசனத்தை நம்ம ஒரு முறை படித்து விடலாம். ಆ ವಾಕ್ಯವನ್ನು ಒಂದ್ಸರಿ ನಾವು ಓದ್ಬಿಡೋಣ ಅದನ್ನ. ಯೋಹಾನ 13:34. நீங்கள் ஒருவரில் ஒருவர் அன்பாயிருங்கள், நான் உங்களில் அன்பாயிருக்கிறது போல நீங்களும் ஒருவரில் ஒரு அன்பாயிருங்கள் என்கிற புதிதான கட்டளை உங்களுக்கு நான் கொடுக்கிறேன். ನಾನು ನಿಮ್ಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. இந்த வருடம் நம்ம சபையில இந்த அன்பு நிலைத்திருக்குது. ಈ ವರ್ಷದಲ್ಲಿ ಈ ನಮ್ಮ ಸಭೆಯಲ್ಲಿ ಈ ಪ್ರೀತಿ ನೆಲೆಯಾಗಿರಲಿ. நம்ம இயேசு கிறிஸ்துவோட சீஷர்கள் என்று மற்றவர்கள் அறிந்து கொள்ளத்தக்கதாய் அன்பு பூரணமாய் நம்ம ஆளுகை செய்யும். ನಾವು ಯೇಸು ಸ್ವಾಮಿ ಶಿಷ್ಯರೆಂಬುದಾಗಿ ಬೇರೆಯವರು ತಿಳಿದುಕೊಳ್ಳುವಾಗೆ ಆ ಪ್ರೀತಿ ನಮ್ಮ ಮೊದಲೇ ಪೂರ್ಣವಾಗಿರಿ. தேவன் நம்ம யாவருக்கும் உதவி செய்வார். ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ. ஆமென். ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನೆಲ್ಲ ಸಹೋದರ ಸಹೋದರಿಯರೇ, ಈ ನಮ್ಮ ಕುಟುಂಬ ಅಂದ್ರೆ ದೇವರು ಕೊಟ್ಟಂತ ಈ ಸಭೆ ಎಂಬ ಕುಟುಂಬದಲ್ಲಿ, ಕ್ರಿಸ್ತನ ದೇಹ ಎಂಬ ಕುಟುಂಬದಲ್ಲಿ ನಾವು ಬಂದಿದ್ದೇವೆ. ಬೆಳಗ್ಗಿಂದ ದೇವರು ಅನೇಕ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ, ಪ್ರೋತ್ಸಾಹಪಡಿಸಿದ್ದಾರೆ, ನಮ್ಮನ್ನು ಬಲಪಡಿಸಿದ್ದಾರೆ ಅಂತೇಳಿ ನಾನು ನಂಬ್ತೇನೆ. ಪ್ರಾರಂಭದಲ್ಲಿ ಬ್ರದರ್ ಮಾತಾಡುವಾಗ ಒಬ್ಬರಿಗೊಬ್ಬರು ಅನ್ನೋದು ಬಹಳ ಮುಖ್ಯ. ಇದು ಕುಟುಂಬದ ವ್ಯವಸ್ಥೆಯಲ್ಲಿ ಪ್ರಾರಂಭವಾಗುತ್ತೆ. ಗಂಡ ಹೆಂಡತಿ ಒಂದು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಪಡಿಸ್ಕೊಳ್ಳೋದು, ಎಚ್ಚರಿಸ್ಕೊಳ್ಳೋದು, ಅಲ್ಲಿಂದಲೇ ನಮ್ಮ ಲೈಫ್ ಸ್ಟಾರ್ಟ್ ಆಗ್ತದೆ. ಈ ಕ್ರೈಸ್ತಿಯ ಜೀವಿತದಲ್ಲಿ ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ಪೌಲ ಅನೇಕ ಪತ್ರಿಕೆಗಳನ್ನು ಬರೆದು ನಾವು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಪಡಿಸ್ಕೊಳ್ಳೋದು, ಬುದ್ಧಿ ಹೇಳಿಕೊಳ್ಳೋದು, ಇದು ಬಹಳ ಅವಶ್ಯ ಆಗಿದೆ. ಯಾಕಂದ್ರೆ ದೇವರು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾರೆ. ನನಗೆ ದೇವರು ಮಾತಾಡ್ತಾ ಇದ್ರು ಕಳೆದ ದಿನಗಳಲ್ಲಿ. ಇವತ್ತು ಈ ಕ್ರೈಸ್ತಿಯ ಜೀವಿತದಲ್ಲಿ ನಮಗೆ ಅನೇಕ ಎಚ್ಚರಿಕೆ ಮಾತುಗಳು ಬರ್ತವೆ. ಇಲ್ಲಿ ನಾನು ಇಬ್ರಿಯ 3:12-13 ಓದಿದ ಹಾಗೆ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ಇದು ಒಂದು ಕಮಾಂಡ್, ಒಂದು ಆಜ್ಞೆ ಆಗಿದೆ. ಇರಬಾರದು, ಮಾಡಬಾರದು ಅಂತ ಹೇಳುವಾಗ ಅದನ್ನ ನಾವು ಪಾಲಿಸ್ಲಿಕ್ಕೆ, ಅದನ್ನು ಕೈಗೊಂಡು ನಡಿಲಿಕ್ಕೆ, ವಿಧೇಯರಾಗಲಿಕ್ಕೆ ಬಯಸುವಂಥದ್ದು ಬಹಳ. ದೇವರು ಅದನ್ನೇ ಕಲಿಸ್ಲಿಕ್ಕೆ ನಮಗೆ ಬಯಸ್ತಾರೆ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಇದನ್ನು ಸಹ ಆಜ್ಞೆ ಆಗಿದೆ.
ಇದಕ್ಕಿಂತ ಮುಖ್ಯವಾದಂತ ಆಜ್ಞೆ ಇವತ್ತು ದೇವರು ಹೊಸ ವರ್ಷಕ್ಕೆ ನಮಗೊಂದು ಆಜ್ಞೆಯನ್ನು ಕೊಟ್ಟಿದ್ರು. ಇದು ಹೊಸ ಆಜ್ಞೆ ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆ ಪ್ರೀತಿ, ಕ್ರಿಸ್ತನ ಪ್ರೀತಿ ನಾನು ಧರಿಸ್ಕೊಳ್ಬೇಕು. ಅದೇ ದೇವರು ನಮ್ಮಿಂದ ಬಯಸುವಂಥದ್ದು, ಆತನ ಇಚ್ಛೆ ಆಗಿದೆ. ಇಲ್ಲಿ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ, ಥೆಸಲೋನಿಕ 5:11 ವಚನ. ಥೆಸಲೋನಿಕ 5:11 ವಚನ. ಆದದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. ಪೌಲನ ಒಂದು ತಾತ್ಪರ್ಯ, ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಅಂತ ಹೇಳ್ತಾರೆ. ಅದೇ ಥೆಸಲೋನಿಕ 2ನೇ ಥೆಸಲೋನಿಕೆ ಬರೋಣ. 2ನೇ ಥೆಸಲೋನಿಕ 3ನೇ ಅಧ್ಯಾಯಕ್ಕೆ ಬರೋಣ. ಯಾಕೆ ಇಲ್ಲಿ ಒಬ್ಬರನ್ನೊಬ್ಬರು ಅನ್ನೋದು ಎನ್ಕರೇಜ್ಮೆಂಟ್, ಒಂದು ಎಚ್ಚರಿಕೆ ಮಾತುಗಳು. ಈ ಥೆಸಲೋನಿಕ ಸಭೆಗೆ ಅವರು ಹೇಗೆ ಜೀವಿಸ್ತಾರಂತ ದೇವರು ಯಾವಾಗಲೂ ಕೊಂಡಾಡ್ತಾ ಇರ್ತಾರೆ ಪೌಲ. ಅವರಿಗೆ ಆತ್ಮಿಕ ಒಂದು ಕ್ರೈಸ್ತ ಜೀವಿತದಲ್ಲಿ ಹೇಗೆ ಕ್ರಮಪಡಿಸ್ಕೊಳ್ಬೇಕು, ಹೇಗೆ ಜೀವಿಸ್ಬೇಕು ಅನ್ನೋದನ್ನ ಎನ್ಕರೇಜ್ಮೆಂಟ್. 3ನೇ ಅಧ್ಯಾಯ 14ನೇ ವಚನ ನಾನು 13ರಿಂದ ಓದ್ತೇನೆ. 13ರಿಂದ, ಸಹೋದರರೇ ಸಹೋದರಿಯರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡ್ರಿ. ಈ ಪತ್ರಿಕೆಯ ಮೂಲಕವಾಗಿ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ ಅವನನ್ನು ಗುರುತಿಟ್ಟುಕೊಂಡು ಅವನಿಗೆ ನಾಚಿಕೆಯಾಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡ್ರಿ. ನೋಡ್ರಿ, ಇಲ್ಲಿ ಎಚ್ಚರಿಕೆ ಮಾತು 2 ಇದೆ. ಒಂದು, ಬುದ್ಧಿ ಹೇಳ್ಕೊಳ್ಬೇಕು, ಎಚ್ಚರಿಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಅದು ಬಹಳ ಮುಖ್ಯ. ಒಳಗಾಗದಿದ್ರೆ ಏನ್ ಮಾಡಬೇಕು ಅಂತ ಅಲ್ಲಿ ಪೌಲ 6ನೇ ವಚನದಲ್ಲಿ ಸಹ ಹೇಳ್ತಾನೆ. 6ನೇ ವಚನ, ಅದೇ 3:6, 2ನೇ ಥೆಸಲೋನಿಕ. ಸಹೋದರ ಸಹೋದರಿಯರೇ, ನಿಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರ ಸಹೋದರಿಗೆ ನೀವು ದೂರವಾರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸಿ. ಇನ್ ದ ನೇಮ್ ಆಫ್ ಜೀಸಸ್. ಪೌಲ ಒಂದು ಆತ್ಮಿಕ ಅಧಿಕಾರವನ್ನ ಚಲಾಯಿಸ್ತದ. ಇವತ್ತು ಸಭೆ ಹಿರಿಯರು ದೇವರು ಯಾಕೆ ಕೊಟ್ಟಿದ್ದಾರೆ? ಅವರು ಆತ್ಮಿಕ ಒಂದು ಅಧಿಕಾರದಿಂದ ಮಾತಾಡ್ತಾ ಇರ್ತಾರೆ. ಅದನ್ನ ಹೇಗೆ ತೆಗೆದುಕೊಳ್ತಾ ಇದೀವಿ ಅನ್ನೋದು ಬಹಳ. ಇವತ್ತು ಬಹಳ ಜನರು ಹೃದಯದಲ್ಲಿ ಒಂದು ಆಲೋಚನೆಯಲ್ಲಿ ನನಗಲ್ಲ ಇದು ಎಚ್ಚರಿಕೆ, ಆ ಸಹೋದರ ಆ ಸಹೋದರಿಗೆ, ನನ್ನ ಕುಟುಂಬಕ್ಕಲ್ಲ, ಐ ಆಮ್ ಆಲ್ರೈಟ್. ಇದು ಮನುಷ್ಯನಿಗೆ ಯಾರು ಅವನು ಸೈತಾನ, ಅವನು ಏಜೆಂಟ್ಗಳು ಸಭೆಯಲ್ಲಿದ್ದಾರೆ. ಅದನ್ನ ನಾವು ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವನು ಯಾವಾಗ್ಲೂ ಇಂಥದೇ ತುಂಬ್ತಾ ಇರ್ತಾನೆ. ಆ ಸ್ವರಕ್ಕೆ ಬಹಳ ಜಲ್ದಿ ನಾವು ಕೊಡ್ತಾ ಇರ್ತೀವಿ, ದೇವರ ಸ್ವರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪೌಲ ಬ್ರದರ್ ಹೇಳುವಾಗ ನನಗೇನಾಯ್ತು, ಎಚ್ಚರಿಕೆ ಆಯ್ತು ಅಂದ್ರೆ, ಆತನಿಗೆ ಬೇಸರನೇ ಇಲ್ಲ ಅಂತ ಹೇಳಲಿಕ್ಕೆ. ಯಾರಿಗೆ? ಪೌಲನಿಗೆ ಬೇಸರನೇ ಇಲ್ಲ. ಆತನ ನೆನಪು ಮಾಡೋದು, ಬರೆಯೋದು, ಜೈಲಿನಲ್ಲಿ ಕುಂತರು ಎಲ್ಲಿ ಹೋದ್ರು ಪತ್ರಿಕೆಗೆ ಬರೆಯೋದು, ಪ್ರೇಯರ್ ಮಾಡೋದು, ದೇವ್ರನ್ನ ಸ್ತುತಿಸೋದೇ ಅವನ ಕೆಲಸ. ನಮಗಿರುವಂತ ಸಮಯದಲ್ಲೇ ನಾವು ಅದನ್ನು ಮಾಡಲಿಕ್ಕೆ ಬಯಸ್ತೀವಿ. ಅಲ್ಲಿ ಹೇಳ್ತಾನೆ 15ನೇ ವಚನದಲ್ಲಿ, 2ನೇ ಥೆಸಲೋನಿಕ 3:15, ಒಂದು ವೇಳೆ ನನ್ನ ಸಹೋದರ ಸಹೋದರಿ ಅಂಥವರು ಇರುವುದಾಗಿದ್ರೆ ನಾವೇನ್ ಮಾಡ್ಬೇಕಂತೆ? ಸೇರಬೇಡ್ರಿ ಅಂತ ಹೇಳಿದಾನೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಅವನನ್ನು ವೈರಿ ಎಂದು ಎಣಿಸದೆ ಸಹೋದರನೆಂದು ಎಣಿಸಿಕೊಂಡು ಬುದ್ಧಿ ಹೇಳಿರಿ. ಬ್ರದರ್ ಮುರುಗೇಶ್ ಮಾತಾಡುವಾಗ ಇಸ್ಕರಿಯೋತ ಯೂದನನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು? ನನ್ನ ಸ್ನೇಹಿತನೇ ಅಂತ. ಇಲ್ಲಿ ಪೌಲನ ಒಂದು ತಾತ್ಪರ್ಯ ಏನಂದ್ರೆ,
ಅಂಥವರನ್ನ ವೈರಿ, ದೇ ಆರ್ ನಾಟ್ ಎನಿಮಿ, ನಮ್ಮ ಶತ್ರುಗಳಲ್ಲ ಅವರು, ನನ್ನ ಸಹೋದರರು, ನನ್ನ ಸಹೋದರಿಯರು. ಈಗ ನೋಡಿ, ನನ್ನ ಹೆಂಡತಿ ತಪ್ಪು ಮಾಡಿದ್ಲಂದ್ರೆ ಅಥವಾ ನನ್ನ ಗಂಡ ತಪ್ಪು ಮಾಡಿದ್ಲಂದ್ರೆ ನಾನು ಏನ್ ಮಾಡ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳೋದು. ಆ ವಿಷಯದಲ್ಲಿ ನಾವು ಬಹಳ ಕ್ಲಿಯರ್ ಆಗಿರ್ತೀವಿ ಅಲ್ಲ. ವೈರಿ ಅಂತ ನಾವು ನೋಡಂಗಿಲ್ಲ, ಒಂದು ಶತ್ರು ತರ ನೋಡೋದಿಲ್ಲ. ಎಸ್ ಸ್ವಾಮಿ ಒಂದು ಕಡೆ ಹೇಳ್ತಾರೆ, ನೀವು ಸೂರ್ಯ ಮುರುಳುವುದರೊಳಗಾಗಿ ನೀವು ಸರಿ ಮಾಡ್ಕೊಂಡ್ಬಿಟ್ರಿ. ನಾವಲ್ಲಿ ಸರಿ ಮಾಡ್ಕೊಂತ ಇರ್ತೀವಿ. ಆದ್ರೆ ಈ ಕ್ರೈಸ್ತಿಯ ಸಭೆಯಲ್ಲಿ ನಾವು ನಮಗಿರುವಂತ ಅನೇಕ ಒಂದು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಸತ್ಯವನ್ನ ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಯೇಸು ಸ್ವಾಮಿ ಹೇಳೋದು, ನೀವು ಪ್ರೀತಿಸುವುದಾಗಿದ್ರೆ ನೀವು ನಿಜವಾಗ್ಲೂ ನನ್ನ ಶಿಷ್ಯರಂತ ಜನರು ಹೇಳ್ತಾರ. ನಿಜವಾಗ್ಲು ಅಲ್ಲಿ 15ನೇ ವಚನ ಇಲ್ಲಿ ಪೌಲ್ ಹೇಳ್ತಾನೆ, ವೈರಿ ಎಂದು ಎಣಿಸದೆ ಸಹೋದರ ಸಹೋದರಿ ಎಂದು ಎಣಿಸಿಕೊಂಡು ಬುದ್ಧಿ ಹೇಳ್ತಾರೆ. ದೇ ಆರ್ ನಾಟ್ ಎನಿಮಿ, ಅವರು ನಮ್ಮ ಜೊತೆಗೆ ಇರುವಂತವ್ರು. ಅವ್ರು ಮಾಡ್ತಾರೆ, ತಪ್ಪು ಮಾಡ್ತಾರೆ, ಬಿದ್ದು ಹೋಗ್ತಾರೆ, ಗೊತ್ತಿಲ್ಲ ತಿಳಿದು ಮಾಡ್ತಾರೆ. ನಾವು ಯಾವ ಯಾವ ಪರಿಸ್ಥಿತಿಯಲ್ಲಿ ಇದ್ದು ನಾವು ಬಂದಿದ್ದೀವಿ ಅನ್ನೋದನ್ನ ಯಾವಾಗಲೂ ನಾವು ಮರೆತು ಬಿಡ್ಬಾರ್ದು. ಇಬ್ರಿಯ ಬರಿತಾನೆ, ಇಬ್ರಿಯನ್ ಪತ್ರಿಕೆ 6ನೇ ಅಧ್ಯಾಯ ಬೆಳಗಿನ ಜಾವದಲ್ಲಿ ದೇವರು ನನ್ನೊಟ್ಟಿಗೆ ಮಾತಾಡ 6ನೇ ಅಧ್ಯಾಯದಲ್ಲಿ, ಆದದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಬಹಳ ಮುಖ್ಯ. ಈ ಡೆಡ್ ವರ್ಕ್ಸ್ ಕೆಲ್ಸಕ್ಕೆ ಬಾರ್ಲಾರ್ದ ಮೇಲೆ ಏನಂತೆ, ಅದರ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಡಬೇಕು. ಯಾರ ಮೇಲೆ ನಂಬಿಕೆ ಇಡಬೇಕು? ದೇವರಲ್ಲೇ ನಂಬಿಕೆ ಇಡಬೇಕು. ನಾವು ಪುನಃ ಅದನ್ನೇ ಕಟ್ಟೋದೇ ಏನು ಅಲ್ಲಿ ಹೇಳ್ತಾನೆ, ಎಲ್ಲ ನಾವು ಒಪ್ಪಿಸಿಕೊಟ್ಟಿವಿ. ಸ್ನಾನ, ಅಸ್ತರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂದು ಇವುಗಳನ್ನು ಪದೇ ಪದೇ ಅಸ್ಥಿವಾರ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗ್ಬೇಕು. ಪೂರ್ಣವಾದ ತಿಳುವಳಿಕೆ, ಮ್ಯಾಚುರಿಟಿ. ಅದಕ್ಕೆ ಅಲ್ಲಿ ಮೇಲೆ ಬರಿತಾನೆ, ನೀವು ಇಷ್ಟರೊಳಗೆ ಏನಾಗ್ಬೇಕಂತ ನಾವು ಬೋಧಕರಾಗ್ಬೇಕು. ಅದೇ ಮೇಲೆ 12ನೇ ವಚನದಾಗ ನಾವು ಆ ಮೆಚುರಿಟಿ ಅಂದ್ರೆ ಒಂದು ಪರಿಪಕ್ವತೆ, ಒಂದು ಆತ್ಮಿಕ ಪರಿಪಕ್ವತೆ ಇನ್ನೂ ನಮ್ಮಲ್ಲಿ ಇಲ್ಲ ಅಂದ್ರೆ ಬಹಳ ದುಷ್ಟಕರ ಸಂಗತಿ. ನಾನು ಒಂದು ಬುಕ್ ಓದ್ತಾ ಇದ್ದೆ, TL ಮೂಡಿ ಅಂತ ನಿಮ್ಗೆ ಗೊತ್ತು. ಆ DL ಮೂಡಿ ಒಂದು ಬರಿತಾ ಇದ್ದಾನೆ, ಇವತ್ತು ಮನುಷ್ಯನಿಗೆ, ಕ್ರೈಸ್ತನಿಗೆ ಒಂದು ಪಕ್ಷಿಗೆ ಹೇಗೆ ಒಂದು ರೆಕ್ಕೆಗಳು ಬೇಕೋ ಹಾಗೆ ಕ್ರೈಸ್ತನಿಗೆ ಒಂದು ದೇವರ ವಾಕ್ಯ ಮತ್ತು ಪವಿತ್ರ ಆತ್ಮನ ಶಕ್ತಿ, ಇದು ಬಹಳ ಅವಶ್ಯಕ. ದೇವರ ವಾಕ್ಯ ಮತ್ತು ಪವಿತ್ರ ಆತ್ಮನ ಶಕ್ತಿ, ಅವಾಗಲೇ ಅದು ಮೋಷನ್ ಆಗೋದು. ಮೋಷನ್ ಅಂದ್ರೆ ಚಲನೆಯಲ್ಲಿರ್ತದೆ. ಆ ಚಲನೆ, ಆ ಸ್ಪೀಡ್ ಹೇಗಿದೆ, ಬಹಳ ಜನ ಹೇಗೆ ಓಡಾಡ್ತಾರೆ ಅವರು ಬರಿತಾ ಇದ್ದಾರೆ. ನನ್ನ ಎನ್ಕರೇಜ್ಮೆಂಟ್, ಅವ್ರು ಹೇಳ್ತಾ ಇದ್ರು, ಟ್ರೆಡ್ಮಿಲ್ ಅಂತ ಬರ್ತದೆ, TMT ಟೆಸ್ಟ್ ಅಂತ. ಯಾರು ಹಾರ್ಟ್ ಪೇಷಂಟ್ ಇರ್ತಾರೆ ಅವ್ರಿಗೆಲ್ಲ ಬರ್ತದೆ TMT. ನಾನು ಅದರಲ್ಲಿ ಒಳಪಟ್ಟಿದ್ದೇನೆ. ಆ TMT ಟೆಸ್ಟ್ ಹೆಂಗಿರ್ತದೆ ಅಂದ್ರೆ, ಅದು ತಿರುಗ್ತಾ ಇರ್ತದೆ, ಟ್ರಾಲಿಂಗ್ ಆಗ್ತಾ ಇರ್ತದೆ, ಅದ್ರ ಮೇಲೆ ಮನುಷ್ಯ ನಿಂತಿರ್ತಾನೆ, ಅದು ಓಡ್ತಾ ಇರ್ತದೆ. ಆದ್ರೆ ನಾನು ಆ ಕಾಲನ್ನ ಹಿಂಗ್ ಮಾಡ್ಕೊಂತಾನೆ ಇರ್ಬೇಕು, ಆದ್ರೆ ಎಲ್ಲಿ ಹೋಗಲ್ಲ, ನಾನು ಅಲ್ಲೇ ಇದ್ದಲ್ಲೇ. ಅದರಿಂದ ಏನು ಆ ಬ್ಯೂಟಿ ಅನ್ನೋದು ಏನಂದ್ರೆ, ಅವನು ಎಲ್ಲಿ ಹೋಗೋದಿಲ್ಲ, ಅದ್ರ ಮೇಲೆ ಓಡಾಡ್ತಾ ಇರ್ತಾನೆ. ನಾವು ಬ್ರದರ್ ಹೇಳುವಾಗ ನನಗೇನು ಗೊತ್ತಾಯ್ತು ಅಂದ್ರೆ, 10 ವರ್ಷ 20 ವರ್ಷ, ಇವತ್ತು ನಮ್ಮ ಸಭೆ 40 ವರ್ಷಕ್ಕೆ ಸಮೀಪವಾಗಿದೆ. ಇವತ್ತು ಆ ಸತ್ಯಗಳನ್ನ ತಿಳ್ಕೊಳ್ತಾ ಇದೀವಿ. ಆ ಟ್ರೇಡ್ ಮಿಲ್ ಒಂದು ಮೇಲೆ ನಾವೇನ್ ಮಾಡ್ತಾ ಇದೀವಿ, ಹಾಗೆ ನಡೀತಾನೆ ಇದೀವಿ, ಮುಂದೆ ಹೋಗ್ತಾ ಇಲ್ಲ. ನಮ್ಮ ಸ್ಪೀಡ್, ಮೋಷನ್ ಇಲ್ಲ, ಅಲ್ಲಿ ಚಲನೆನಿಲ್ಲ, ಅಲ್ಲೇ ಹೋಗೋದು. ಚಿಕ್ಕ ಮಕ್ಕಳಿಗೆ ಗೊತ್ತು, ಸ್ಕೂಲಲ್ಲಿ ಒಂದು ಆಟದ ಒಂದು ಪ್ಲೇ ಗ್ರೌಂಡ್ ನಲ್ಲಿ ಒಂದು ಇದು ಇರ್ತದೆ, ಮ್ಯಾರಿ ಗೋ ರೌಂಡ್. ಮ್ಯಾರಿ ಗೋ ರೌಂಡ್ ಅಂದ್ರೆ
ಆ ಮಕ್ಕಳು ಅಲ್ಲೇ ತಿರುಗ್ತಾ ಇರ್ತಾರೆ. ಮಕ್ಕಳು ಮಕ್ಕಳು ಅಲ್ಲೇ ತಿರುಗೋದು, ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕಾಗಲ್ಲ. ಹಂಗೆ ಇವತ್ತು ನಾವು ಮಕ್ಕಳಾಗಿ ಆತ್ಮಿಕ ಜೀವಿತದಲ್ಲಿ ನಾವು ಮಕ್ಕಳಾಗಿ ಅಲ್ಲೇ ತಿರುಗೋದು. ನಮ್ಮ ಚಲನನೇ ಇಲ್ಲ, ನಮ್ಮ ಒಂದು ಭಕ್ತಿ ವೃತ್ತಿ ಇಲ್ಲ. ಅದಕ್ಕೆ ಪೌಲ ಥೆಸಲೋನಿಕ ಸಭೆ ಬರ್ತಾರೆ, ನೀವು ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತ ಸಂತೈಸ್ಕೊಳ್ಳುತ್ತ ಏನ್ ಮಾಡ್ಬೇಕ್ರಿ, ಭಕ್ತಿ ವೃದ್ಧಿ ಆಗ್ಬೇಕು. ಡೆವಲಪ್ ದ ಒಂದು ರಿವೈವಲ್ ಲೈಫ್ ಅನ್ನ ನಾವು ಒಬ್ಬರನ್ನೊಬ್ಬರು ಹೆಚ್ಚಿಸ್ಕೊಳ್ತಾರೆ. ಅದಕ್ಕೆ ನಾವು ಪ್ರತಿ ಸಂಡೇ ನಾವು ಅನೇಕ ಸಹೋದರ ನಾವು ಕೂತ್ಕೊಂಡು ಕೆಲವು ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ವ್ಯರ್ಥವಾಗಿ ಸಮಯ ಕಳೆದ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತು ಸಭೆ ಮುಗಿದ ತಕ್ಷಣ ನಾವು ಓಡೋಗ್ಬಿಡ್ತೀವಿ, ಊಟ ಕೊಡ್ತೀವಿ ಅಂದ್ರೂ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಬೆಳಿಲಿಕ್ಕೆ ಮನಸ್ಸಿಲ್ಲ ನಮ್ಗೆ. ಅದಕ್ಕೆ ಈ ಬುದ್ಧಿ ಹೇಳ್ಕೊಳ್ಳುವಂಥದ್ದು, ಎಚ್ಚರಿಕೆ ಮಾತುಗಳನ್ನ ನಾವು ಬೆಳಿಬೇಕಂದ್ರೆ ನನ್ನನ್ನು ನಾನು ಒಪ್ಪಿಸ್ಕೊಳ್ಬೇಕು. ಕಮಿಟ್ಮೆಂಟ್ ಇರ್ಬೇಕು. ಸಭೆಗೆ ಒಂದು ಕಮಿಟ್ಮೆಂಟ್ ಇದ್ರೆ ಈ ಕ್ರಿಸ್ತನ ದೇಹದಲ್ಲಿ ನಾವು ಸರಿಯಾಗಿ ಒಂದು ಪಾರ್ಟ್ ಆಫ್ ದ ಬಾಡಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಯಾರು DL ಮುಡಿ ಜನರ ಹತ್ರ ಹೋದ್ನಂತೆ. ಅಲ್ಲೆಲ್ಲ ಸಭೆಯಲ್ಲಿ ಕೂತ್ಕೊಂಡು ಒಬ್ಬ ಹಿರಿಯ ಪಾಸ್ಟರ್, ಸೇವಕ, ಹಿರಿಯ ಅಂದ್ರೆ ವಯಸ್ಸಾದ, ಈ ಪುಲ್ಪೆಟ್ ಮೇಲೆ ನಿಂತುಕೊಂಡು ಕಣ್ಣೀರಿಂದ ಪ್ರಾರ್ಥನೆ ಮಾಡಿಲ್ಲ. ಏನಂತ, ಪವಿತ್ರ ಆತ್ಮದಿಂದ ಇವರನ್ನು ಅಭಿಷೇಕಿಸಿ ಹೊಸ ಸೇವೆ ಕೊಡು ಸ್ವಾಮಿ, ಇವರಿಗೆ ಬಲ ಕೊಡು, ಪವಿತ್ರ ಆತ್ಮ ತುಂಬಿಸುವಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಸಂಡೇ ಮತ್ತೆ ಅಲ್ಲಿ ಹೋಗಿರುವಂತ ಜನರ ಹೋಗಿ ನೋಡಿದ್ರೆ ಸಭೆಯಲ್ಲಿ ಅನೇಕ ಜನರು, ಒಂದು 4 ಜನ ಬಂದು ಸಾಕ್ಷಿ ಕೊಡ್ತಾ ಇದ್ದಾರೆ. ಏನಂದ್ರೆ ಹೊಸ ಪುಲ್ಪಿಟ್ ನೋಡ್ತಾ ಇದ್ದಾರೆ. ಹೊಸಾದ ಬರ್ಬೇಕು. ಈ ಪುಲ್ಪಿಟ್ ಒಂದು ವೇದಿಕೆ ಇದೆ. ಪ್ರತಿಯೊಬ್ಬರಿಗೂ ಒಂದು ಬಲಿಪೀಠ ಇದೆ. ನನಗೂ ಇದೆ, ನಿಮಗೂ ಇದೆ. ಆ ಬಲಿಪೀಠವನ್ನ ನಾನು ಆ ಒಳಗಡೆ ಇರುವಂತ ಎಲ್ಲ ಕೆಟ್ಟತನವನ್ನ ಅಲ್ಲಿ ಸಮರ್ಪಿಸಿ ಶುದ್ಧವಾಗಿಟ್ಟುಕೊಂಡು ಪವಿತ್ರಾತ್ಮ ಕೊಡುವಂತ ಒಂದು ಬಲ ಹೊಂದಿಕೊಂಡು ನಾನೇನ್ ಮಾಡ್ಬೇಕ್ರೆ, ಪ್ರವಾದಿಸುವಂತ ಮಾತುಗಳನ್ನ ಅನೇಕರನ್ನು ನನ್ನ ಸಹೋದರ ಸಹೋದರರನ್ನ ಬಲಪಡಿಸುವಂತ ಕೆಲಸ ಮಾಡಿದೆ. ಅದಕ್ಕೆ ಇಲ್ಲಿ ಪೌಲ ಒಂದು ಈ ವಚನ ಹೇಳಿ ನಾನು ಒಂದು ರೋಮದಲ್ಲಿ ಮಾತಾಡ್ತೇನೆ. ರೋಮ 15ರಲ್ಲಿ ನಮಗೊಂದು ವಚನ, 7ನೇ ವಚನ. ನಾವು ಏನ್ ಮಾಡಬಹುದು, ನಾವು ಹೇಗೆ ನಾವು ಜೀವಿಸ್ಬೋದು, ಇಲ್ಲಿ ಹೇಳ್ತಾನೆ 7ನೇ ವಚನದಲ್ಲಿ, ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನ ಪ್ರಕಾಶಪಡಿಸಿರಿ. ನೋಡ್ರಿ, ಪೌಲನ ಒಂದು ತಾತ್ಪರ್ಯ ಏನಂದ್ರೆ, ಕ್ರಿಸ್ತನು ನಮ್ಮನ್ನ ಸೇರಿಸ್ಕೊಂಡಿದ್ದ. ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು, ಸ್ವಾಮಿ ಯಾಕೆ ನನ್ನ ಸೇರಿಸ್ಕೊಂಡಿದ್ಯಾ, ನಾನು ಯಾಕೆ ಇನ್ನೂ ಬೆಳೀತಾ ಇಲ್ಲ ಆತ್ಮಿಕವಾಗಿ, ಯಾಕೆ ನಾನು ಸಭೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿದರೆ ಆಗ್ತಾ ಇಲ್ಲ, ಕಹಿ ಭಾವನೆ, ಒಂದು ಮನಸ್ತಾಪಕರುವಂತ ಮಾತುಗಳಿದೆ. ಅನೇಕ ಕಾರ್ಯಗಳು ಸೈತಾನನು ಬಿತ್ತುತ್ತಾನೆ ಇದೆ. ಅದನ್ನ ಸರಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇಲ್ಲ, ಸರಿಪಡಿಸ್ಕೊಳ್ತಾ ಇಲ್ಲ ಅಂತ ಆ ಒಂದು ವಿಷಯ ಸೇರಿಸ್ಕೊಳ್ಳೋದಂದ್ರೆ ಏನು ನೋಡ್ರಿ. ಇಲ್ಲಿ ಪೌಲ ಹೇಳ್ತಾನೆ, ಇದೇ 15ನೇ ಅಧ್ಯಾಯಕ್ಕೆ ಬರೋಣ, 14ನೇ ಅಧ್ಯಾಯ, ಅದೇ ರೋಮ 14. ಅಲ್ಲಿ ಹೇಳ್ತಾನೆ ಪೌಲ, ನಂಬಿಕೆಯಲ್ಲಿ ದೃಢ ಇಲ್ಲದವರನ್ನು ಸೇರಿಸಿಕೊಳ್ಳಿರಿ. ಯಾರನ್ನ ನಾವು ಸೇರಿಸ್ಕೊಳ್ಬೇಕು? ನಂಬಿಕೆಯಲ್ಲಿ ದೃಢವಿಲ್ಲದವರನ್ನ ನಾವು ಸೇರಿಸ್ಕೊಳ್ಬೇಕು. ಅವ್ರನ್ನ ನಂಬಿಕೆಯಲ್ಲಿ ನಡೆಸುವಂತ ಕೆಲಸ, ಯಾರೆಲ್ಲ ನಂಬಿಕೆಯಲ್ಲಿ ದೃಢವಾಗಿ ಒಂದು ಸ್ಥಿರವಾಗಿ ಸಭೆಯಲ್ಲಿ ಒಂದು ಆತ್ಮಿಕ ಒಂದು ದೈವಿಕ ಜೀವಿತ ಜೀವಿಸುವಂತ ಸಹೋದರ ಸಹೋದರಿಯರ ಕೆಲಸ ಅದು. ಅದನ್ನು ಬಿಟ್ಟು ನಾನು ತೀರ್ಪು ಮಾಡ್ತಾ ಇದ್ದೀನಿ, ಅದನ್ನು ಬಿಟ್ಟು ನಾನು ಬೇರೆಯವರ ತಪ್ಪುಗಳನ್ನು ನಾನು ಕಂಡು ಹಿಡಿತಾ ಇದ್ದೇನೆ ಅಂದ್ರೆ ಅದು ನೀನು ಒಬ್ಬರನ್ನೊಬ್ರು ಪ್ರೋತ್ಸಾಹಪಡಿಸುವಂತ ಕೆಲಸ. ಅನೇಕ ಜನರು ಹೇಗೆ ಮಾತಾಡ್ತಾರೆ ಅಂದ್ರೆ, ಮುಂದೆ ಎಚ್ಚರಿಕೆ ಮಾತು
2ನೇ ವಚನದಲ್ಲಿ ಪೌಲ ಹೇಳ್ತಾನೆ, ಅಲ್ಲಿ ಹೇಳ್ತಾನೆ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡಿ. ಇದು ಎಚ್ಚರಿಕೆ ಮಾತಷ್ಟೇ ಅಲ್ಲ, ನಾವು ಆತ್ಮಿಕವಾಗಿ ಹೇಗೆ ನಾವು ಮಾತಾಡಬೇಕು. ದೃಢವಿಲ್ಲದ ನಂಬಿಕೆಯಲ್ಲಿ ದೃಢವಿಲ್ಲದವರ ಸಂಗಡ ನಾನು ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸ್ತಾ ಇದ್ದಾನೆ ಪೌಲ. ಇದನ್ನ ನಾನು ಕಲ್ತಿದ್ದೀನಿ. ಹೇಗೆ ಅಂದ್ರೆ, ನಾನು ಅನೇಕ ವಿಷಯಗಳಲ್ಲಿ ಇದರಲ್ಲಿ ಸೋತೋಗಿದ್ದೀನಿ. ಮತ್ತೆ ನನ್ನನ್ನು ರೀಸ್ಟೋರ್ ಮಾಡಿದ್ದಾರೆ, ಮತ್ತೆ ನನ್ನನ್ನು ಕಟ್ಟಿದ್ದಾರೆ ಯೇಸು ಸ್ವಾಮಿ. ಅವ್ರು ಏನ್ ಹೇಳ್ತಾರೆ, ಸಂದೇಹಾಸ್ಪದವಾದ ಕಾರ್ಯಗಳನ್ನ ಅವರ ಮುಂದೆ ಚರ್ಚಿಸಬೇಡಿ. ಯಾಕೆ ಒಂದು 4 ಜನ ಸಹೋದರ ಅಥವಾ ಸಹೋದರಿಯರು ಅಥವಾ 2-3 ಸೇರಿ ಒಂದು ಚರ್ಚೆ ಮಾಡ್ತಾ ಇರ್ತಾರೆ, ಅಲ್ಲಿ ನಂಬಿಕೆ ಇಲ್ಲದ ಒಂದು ಸಹೋದರ ಇರ್ಬೋದು, ಒಂದು ಸಹೋದರಿ ಇರ್ಬೋದು, ಅಲ್ಲಿ ಬಂದ್ಬಿಟ್ಟಿರ್ತಾರೆ. ನಾವು ಮಾತಾಡ್ತಾ ಇರ್ತೀವಿ, ಅದು ಏನಾಗುತ್ತೆ, ಅವ್ರಿಗೆ ನಂಬಿಕೆಯಲ್ಲಿ ದೃಢವಿಲ್ಲ. ಅವ್ರು ತಗೊಂಡು ಹೋಗಿ ಅದನ್ನ ಬೇರೆ 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 ರೀತಿಯಲ್ಲಿ, ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಆಲೋಚನೆಯಲ್ಲಿ, ತಪ್ಪಾದ ಒಂದು ಕಲ್ಪನೆಯಲ್ಲಿ ಅದನ್ನು ತಗೊಂಡು ಹೋಗಿ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಅವರು ಸೈತಾನನ ವ್ಯಕ್ತಿಗಳು. ನಂಬಿಕೆ ಯಾವಾಗ ಅಂದ್ರೆ, ಯೇಸು ಸ್ವಾಮಿ ಮೇಲೆ ಯಾರೆಲ್ಲ ವಿಶ್ವಸಿಸಿ ಆತನ ನಿಜವಾದ ರಕ್ಷಕನಂತ ಹೇಳಿ ಜೀವಿಸುವಂತ ಪ್ರತಿಯೊಬ್ಬರು ವಿಶ್ವಾಸಿಗೆ ಇದು ಎಚ್ಚರಿಕೆ. ನಾನು ಯಾರ ಜೊತೆಗೆ ನಾನು ಏನು ಮಾತಾಡ್ತಿದ್ದೇನೆ ಅದು ಬಹಳ ಮುಖ್ಯ. ಇವತ್ತು ಯಾಕೆ ನಮ್ಮ ವಿಷಯಗಳು ಹೊರಗಡೆ ಹೋಗ್ತಾ ಇದ್ದಾವೆ ಅಂದ್ರೆ, ಈ ಸರಿಯಾದ ಒಂದು ಮನೋಭಾವ ಇಲ್ಲ. ರಿಯಲ್ ಆಗಿರುವಂತ ಒಂದು ಆಟಿಟ್ಯೂಡು ನನ್ನ ಹೃದಯದಲ್ಲಿ ಬರ್ತಾ ಇದೆ. ಒಬ್ಬ ಸಹೋದರಿ ಅಥವಾ ಸಹೋದರ ಯಾವುದೋ ಒಂದು ವಿಷಯ ನನ್ನ ಹತ್ರ ಹೇಳಿದರೆ, ಆ ಸಹೋದರ ಹಂಗಿಲ್ಲಲ್ಲ, ಆ ಸಹೋದರಿ ಹಂಗಿಲ್ಲಲ್ಲ, ನೀವ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ, ಅದನ್ನ ನಾವು ಚೆಕ್ ಮಾಡಬೇಕು. ಇಮ್ಮಿಡಿಯೇಟ್ ತೀರ್ಪು ಮಾಡೋಕೆ ನಮ್ಗೆ ಅಧಿಕಾರ ಇಲ್ಲ, ಯಾರಿಗಿಲ್ಲ, ಓನ್ಲಿ ಎಲ್ಡರ್ಸ್. ನೀವು ಅದು ಗಂಭೀರವಾದ ವಿಷಯ ಇದ್ರೆ ಎಲ್ಡರ್ಸ್ ಅಂತ ತಗೊಂಡು ಬನ್ನಿ. ಯಾಕೆ ಇದನ್ನ ನಾನು ನಿಮ್ಗೆ ಎಚ್ಚರಿಸ್ತೇನೆ ಅಂದ್ರೆ, ಯು ಆರ್ ಆಲ್ ದ ಪಾರ್ಟ್ ಆಫ್ ದ ಬಾಡಿ. ಇವತ್ತು ಕ್ರಿಸ್ತನ ರಕ್ತ ಮತ್ತು ದೇಹದಲ್ಲಿ ನೀವು ಪಾಲು ಹೊಂದುತ್ತಾ ಇದ್ದೀರಿ. ಅದು ಬಹಳ ನೆನಪಿಟ್ಕೊಳ್ಬೇಕು. ಇದನ್ನ ನಾನು ಮುರಿತಾ ಇದ್ದೀನಿ, ಇದರಲ್ಲಿ ನಾನು ರಕ್ತವನ್ನ ತೆಗೆದುಕೊಳ್ತಾ ಇದ್ದೀನಿ, ನಾನು ಸರಿಯಾದಂತ ಒಂದು ಮನೋಭಾವ ಇಲ್ಲ ನನ್ನ ಸಹೋದರ ಸಹೋದರಿ ಬಗ್ಗೆ ಅಂದ್ರೆ, ಅದು ಬಹಳ ಭಯಂಕರವಾದಂತ ಒಂದು ಪಾಪದ ಜೀವಿತ. ಅದಕ್ಕೆ ಇವತ್ತು ನಾನು ಏನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂದ್ರೆ, ಇವತ್ತು ಆ ದೃಢವಿಲ್ಲದ ನಂಬಿಕೆ ಉಳ್ಳವರ ವಿಷಯದಲ್ಲಿ 15ನೇ ಅಧ್ಯಾಯಕ್ಕೆ ಬಂದ್ರೆ ಮತ್ತೆ ಪೌಲ ಹೇಳ್ತಾನೆ, ಅದೇ ರೋಮ 15ನೇ ಅಧ್ಯಾಯಕ್ಕೆ ಬಂದ್ರೆ, ದೃಢವಾದ ನಂಬಿಕೆ ಉಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಬೇಕು. ಇದೇ ನನ್ನ ಎನ್ಕರೇಜ್ಮೆಂಟ್. ನಾವು ಸಹಿಸ್ಕೊಳ್ಬೇಕು. ಯಾರಾದರೂ ನಮ್ಗೇನಾದರೂ ಹೇಳಿದ್ರೆ ಸಹಿಸ್ಕೊಳ್ಳಿಕ್ಕೆ ಒಂದು ಆ ನಂಬಿಕೆ ಬಹಳ ಇಂಪಾರ್ಟೆಂಟ್. ನಾವು ನಮ್ಮ ಸುಖವನ್ನು ನೋಡಿಕೊಳ್ಬಾರ್ದು, ದೃಢ ಇಲ್ಲದವರ ಅನುಮಾನಗಳನ್ನ ಸಹಿಸಿಕೊಳ್ಬೇಕು. ನಮ್ಮಲ್ಲಿ ಪ್ರತಿ ಒಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಿ. ಈಸ್ ಅವರ್ ಎಕ್ಸಾಂಪಲ್. ಅವರು ನಮ್ಮ ಉದಾಹರಣೆ ಆಗಿದ್ದಾರೆ. ಅವರು ಫೋರ್ ರನ್ನರ್, ಅವರು ಮುಂದೆ ನಡೆದು ಹೋಗಿದ್ದಾರೆ. ಹಾಗೆ ಅವರು ಜೀವಿಸಿಲ್ಲ. ನನ್ನ ಹಾಗೆ ನಿಮ್ಮ ಹಾಗೆ ಪ್ರತಿ ಒಂದನ್ನ ಅವರು ಅನುಭವಿಸಿದ್ದಾರೆ, ಶೋಧನೆಗಳನ್ನ ಎದುರಿಸಿದ್ದಾರೆ, ಆದರೆ ಪಾಪ ಮಾಡಲಿಲ್ಲ. ಇವತ್ತು ನಾವು ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಸ್ವಾಮಿ, ಇವತ್ತು ನಾನು ಆ ಒಂದು ಜೀವಿತದಲ್ಲಿ ಇದ್ದೇನೆ. ಇಲ್ಲಿ ಒಂದು ವಚನ ಪೌಲ ತಿಮೋತಿಗೆ ಹೇಳ್ತಾನೆ. ತಿಮೋತಿಗೆ, ಇವತ್ತು ನಮ್ಮ ಜೀವಿತ ಹೇಗಿದೆ? 2ನೇ ತಿಮೋತಿ 3ನೇ ಅಧ್ಯಾಯ 4ನೇ ವಚನದಿಂದ ನಾನು ಓದ್ತೇನೆ. ಅಲ್ಲಿ ಹೇಳ್ತಾರೆ, 4:2ನೇ ಭಾಗ, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿತ್ತು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು ಇಂಥವರ ಸಹವಾಸನ್ನ ಮಾಡದು.
ಭಕ್ತಿಯ ವೇಷ ಹಾಕೊಂಡು ದಯವಿಟ್ಟು ಇಲ್ಲಿ ಕೂತ್ಕೊಳ್ಬೇಕು. ನಿಮ್ಗಿಲ್ಲಿ ಸರಿಯಾದ ಎಚ್ಚರಿಕೆ ಮಾತುಗಳು ತೆಗೆದುಕೊಳ್ಳಿಕ್ಕೆ ಆಗೋಲ್ಲ ಅಂದ್ರೆ ದಯವಿಟ್ಟು ಒಳ್ಳೆಯ ಸಭೆಗಳಿದಾವೆ ಕೊಪ್ಪಳದಲ್ಲಿ, ಇಲ್ಲಿಗೆ ಅಲ್ಲಿ ಹೋಗಿ ಭಕ್ತಿ ವೇಷ ಹಾಕೊಂಡು ಸಭೆಯನ್ನ ಇನ್ಫೆಕ್ಷನ್ಗೆ ನಡೆಸಲಿಕ್ಕೆ ಅವಕಾಶ ಕೊಡ. ಇದನ್ನೆಲ್ಲ ದೇವರು ನೋಡ್ತಾ ಇದ್ದಾರೆ, ಸಭೆ ನೋಡ್ತಾ ಇದೆ. ಈ ತರ ಮಾಡುವಂತವ್ರನ್ನ ದೇವರೇ ಅದನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಅವ್ರಿಗೆ ಗೊತ್ತು. ಪೌಲ ಅದಕ್ಕೆ ಸಭೆಗಳಿಗೆ ಯಾಕೆ ಆತನ ಎಚ್ಚರಿಕೆ ಮಾತುಗಳು ಕೊಡ್ತಾ ಇದ್ದಾನೆ ಅಂದ್ರೆ, ಆ ಸಭೆ ಕೆಟ್ಟು ಹೋಗ್ಬಾರ್ದು. ತೋಳುಗಳನ್ನ ಹಿಡಿದು ಹೊರಗೆ ಹಾಕೊಂಡು ಕೆಲಸಕ್ಕೆ ಆತನ ಬರಿತಾ ಇದ್ದಾನೆ. ಭಕ್ತಿ ವೇಷ ಹಾಕೊಂಡು ಇಲ್ಲಿ ಜೀವಿಸಬೇಕು. ಇದು ಬಹಳ ಒಂದು ಎಚ್ಚರಿಕೆ ಮಾತು. ಇದನ್ನ ನಾನು ಅನೇಕ ವಿಷಯಗಳ ನಾನು ಇದನ್ನ ಧ್ಯಾನ ಮಾಡ್ತಾ ಇದ್ದೇನೆ. ಯಾಕೆ ಸಭೆಯಲ್ಲಿ ಸರಿಯಾದ ಒಂದು ಮನೋಭಾವ ಬರ್ತಾ ಇಲ್ಲ? ಆ ಒನ್ನೆಸ್ ಯಾಕೆ ಇನ್ನೂ ಹಳೇದರಲ್ಲಿ ನಾನು ಅದೇ ಆಲೋಚನೆ ಮಾಡ್ಕೊಂತ ಅದನ್ನೇ ಮಾತಾಡ್ಕೊಂತ ಅದನ್ನೇ ಇರೋದಕ್ಕೆ ನಮ್ಗೆ ದೇವರು ಗೊತ್ತಿಲ್ಲ ಲಕ್ಷಣ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಪ್ರೀತಿಸ್ಕೊಳ್ಳಿಕ್ಕೆ, ಪ್ರಾರ್ಥಿಸ್ಕೊಳ್ಳಿಕ್ಕೆ, ಬುದ್ಧಿ ಹೇಳ್ಕೊಟ್ಟು ಒಬ್ಬರನ್ನೊಬ್ರು ಯಾಕೆ ಪೌಲ ಒಬ್ಬರನ್ನೊಬ್ರು ಬರಿತಾ ಇದ್ದಾರೆ? ಅದಕ್ಕಾಗಿ ನಮ್ಮಂತ ಇವತ್ತು ಆ ಪವಿತ್ರತೆಯನ್ನ ಕಾಪಾಡ್ಕೊಳ್ಬೇಕು. ಅದಕ್ಕೆ ಇವತ್ತು ಆತನ ಪಂಕ್ತಿಯಲ್ಲಿ ನೀವು ಯಾರೆಲ್ಲ ಭಾಗಿಯಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇವತ್ತು ಸ್ವಾಮಿ, ನನ್ನ ಜೀವಿತ ಹೇಗಿದೆ? ಒಂದು ವೇಳೆ ಯೇಸು ಸ್ವಾಮಿ ಹೇಳಿದ ಹಾಗೆ ಯಾವುದು ಮತ್ತಾಯ 5ರಲ್ಲಿ ಯಜ್ಞವೇದಿ ಹತ್ರ ನಿನ್ನ ಕಾಣಿಕೆಯನ್ನು ತರುವಾಗ ನಿನ್ನ ಹೃದಯದಲ್ಲಿ ಏನಾದರೂ ಯಾರಾದ್ರ ಬಗ್ಗೆ ಅಸಮಾಧಾನ ಇದೆ, ಸರಿಪಡಿಸ್ಕೊಳ್ಳು. ಫಸ್ಟ್ ಹೋಗಿ ನೀನು ಆ ಸಹೋದರಕ್ಕೆ ಸರಿಪಡಿಸ್ಕೊಂಡ ಮೇಲೆನೆ ಈ ಪಂಕ್ತಿಯಲ್ಲಿ ಭಾಗವಾಗಿ ಹೇಳುವ. ಅವಾಗಲೇ ದೇವರಿಗೆ ಆ ಸಮರ್ಪಕವಾದಂಥ ಕಾಣಿಕೆಯನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮನ್ನು ನಾವು ದೇವ್ರಿಗೆ ಒಪ್ಪಿಸ್ಕೊಡೋಣ. ಕೋರಿಂಥ್ಯ 11ರಲ್ಲಿ ಸಹ ನಮ್ಗೆ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದ್ದಂಥ ವಚನ, ನಿಮ್ಗೆ ಪ್ರತಿ ಸಲ ದೇವರು ನಮ್ಮ ಪುಲ್ಪಿಟ್ಗೂ ಅದೇ ವಚನ ಬರೆಯಲ್ಪಟ್ಟಿದೆ. ಅದನ್ನ ನೆನ್ಪು ಮಾಡ್ಕೊಳ್ಳಿ. ಅದನ್ನ ನೋಡಿದ ತಕ್ಷಣ ನೀವು ಚೆಕ್ ಮಾಡ್ಕೊಳ್ಬೇಕು ಏನಿದೆ. 11:31 ನಮ್ಮನ್ನು ನಾವೇ ನ್ಯಾಯ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದು. ನಮ್ಮನ್ನು ನಾವೇ ನ್ಯಾಯ ಜಡ್ಜ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದೇವರು ಆ ಆತ್ಮಿಕ ಅಧಿಕಾರನ ಸಭೆಗೆ ತನ್ನ ಹಿರಿಯರಿಗೆ ಕೊಟ್ಟಿರ್ತಾರೆ. ಅದು ಬಹಳ ನೆನಪಿಟ್ಕೊಂಡಿರ್ತೀವಿ. ಅದಕ್ಕೆ ಇವತ್ತು ನಮ್ಮನ್ನು ನಾವು ನ್ಯಾಯ ವಿಚಾರಣೆ, ಸ್ವಾಮಿ ನಾನು ಯಾವ ವಿಷಯದಲ್ಲೇ ನಾನು ಸೋತೋಗಿದ್ದೀನಿ, ನಾನು ಬೇರೆಯವ್ರ ಬಗ್ಗೆ ಬಹಳ ಈಸಿಯಾಗಿ ಮಾತಾಡ್ತಾ ಇರ್ತೇನೆ. ಅದರಿಂದ ನನ್ನ ನಾಲಿಗೆಯನ್ನ ಕಂಟ್ರೋಲ್ ಇಟ್ಕೊಳ್ಳಿ. ನನ್ನ ಕಣ್ಣುಗಳಿಂದ ನೋಡಿದಂಥ ಪ್ರತಿಯೊಂದು ಅದು ಸತ್ಯನೋ ವಿವೇಚಿಸುವಂತ ಆತ್ಮ ನನಗೆ ಕೊಡು. ನಾನು ಕೇಳಿಸ್ಕೊಳ್ಳುವಂತ ಕಿವಿಯಲ್ಲಿ ಬರುವಂತ ಅನೇಕ ಮಾತುಗಳನ್ನ ಅದು ಸರಿನೋ ತಪ್ಪೋ ಅಂತ ನಾನು ವಿವೇಚಿಸ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಒಂದು ಜ್ಞಾನ ಕೊಡು. ಅದು ಕ್ರಿಸ್ತನಲ್ಲಿರುವಂತ ನಂಬಿಕೆಯ ಜ್ಞಾನ ನಮ್ಮೆಲ್ಲರಿಗೂ ಬೇಕು.